ನೀವು ನೋಡ್ತಾ ಇದ್ದೀರಾ ದ ರಿಪೋರ್ಟರ್, ನಾನು ರಕ್ಷಾ. ನಾವಿವತ್ತು ತಮಿಳುನಾಡಿನ ಊಟಿಯಲ್ಲಿರೋ ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಗಾರ್ಡನ್ ಅಲ್ಲಿ ಇದೀವಿ. ಇಷ್ಟೊಂದು ಬ್ಯೂಟಿಫುಲ್ ಆಗಿರೋ ಗಾರ್ಡನ್ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಊಟಿಯಲ್ಲಿದೆ ಅಂತ ನಿಮಗೆ ಅಚ್ಚರಿ ಆಗಬಹುದು. ನಮ್ಮ ಪ್ರವಾಸಿಗರು ಅಥವಾ ಕನ್ನಡಿಗರು ಊಟಿಗೆ ಭೇಟಿ ಕೊಟ್ಟಾಗ ಡೆಫಿನೆಟ್ಲಿ ವಿಸಿಟ್ ಮಾಡಲೇಬೇಕಾಗಿರುವಂತಹ ಒಂದು ಸ್ಥಳ ಇದು. ಹೇಗೆ ಇದೊಂದು ಅದ್ಭುತ ಲೋಕ ಇಲ್ಲಿ ಸೃಷ್ಟಿಯಾಯಿತು ಅನ್ನೋದ್ರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ತೋಟಗಾರಿಕೆ ಇಲಾಖೆಯ ಅಪರ ನಿರ್ದೇಶಕರಾದಂತಹ ಡಾಕ್ಟರ್ ಎಂ ಜಗದೀಶ್ ಅವರು. ಸರ್ ನಮಸ್ತೆ. ನಮಸ್ಕಾರ. ವೆಲ್ಕಮ್ ಸರ್. ಸರ್, ಒಂದು ಬ್ಯೂಟಿಫುಲ್ ಲೋಕನೇ ಇಲ್ಲಿ ಸೃಷ್ಟಿಯಾಗಿದೆ. ಇನ್ಫ್ಯಾಕ್ಟ್ ನಾನು ನೋಡಿದೆ, ಸಾಕಷ್ಟು ರೀತಿಯಾದಂತಹ ಫ್ಲವರ್ಸ್ ಇರ್ಬೋದು, ವಾಕಿಂಗ್ ಬ್ರಿಡ್ಜ್ ಮಾಡಿದೀರಾ, ರೋಸ್ ಗಾರ್ಡನ್ ಇದೆ, ಹಾಗೇನೆ ಮೇಸ್ ಗಾರ್ಡನ್ ಇದೆ, ಟೀ ಗಾರ್ಡನ್ ಇದೆ. ಸೊ ಏನೆಲ್ಲ ಇಲ್ಲ ಇಲ್ಲಿ ಅಂತ ನಾವು ಪ್ರಶ್ನೆ ಮಾಡ್ಬೇಕು ಇವಾಗ. ಸೊ ಹೇಗೆ ಸೃಷ್ಟಿಯಾಯ್ತು ಇದೊಂದು ಬ್ಯೂಟಿಫುಲ್ ಲೋಕ ಅಂತ? ಪ್ರಮುಖವಾಗಿ ಈ ಒಂದು ಊಟಿ ಅಂತಂದ್ರೆ ಈಗ ತಮಗೆಲ್ಲ ತಿಳಿದಿರೋ ಹಾಗೆ ತಮಿಳುನಾಡಿನ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಈಗ ಮೈಸೂರಿನ ಮಹಾರಾಜರೇನಿದ್ರು ಅವರ ಕಾಲಘಟ್ಟದಲ್ಲಿ ಇಲ್ಲಿ ಅವರು ಆಕ್ಚುಲಿ ತಂಗಲಿಕ್ಕೆ ಒಂದು ತಂಗುದಾಣವನ್ನ ಮಹಾರಾಜರುಗಳು ಆ ಒಂದು ಪರಂಪರೆಯಲ್ಲಿ ಮಾಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯ ಆಯಿತು. ಸೊ ಏನು ಈಗ ನಾವು ಕುಳಿತಿದ್ದೇವೆ ಈ ಗಾರ್ಡನ್ ಇಂದ ಅನತಿ ದೂರದಲ್ಲೇ ಫರ್ನಿಲ್ ಪ್ಯಾಲೇಸ್ ಇದೆ, ಮೈಸೂರು ಮಹಾರಾಜರಿಗೆ ಸೇರ್ತಕ್ಕಂಥದ್ದು. ಸೊ ಆ ಒಂದು ಸಂದರ್ಭದಲ್ಲಿ ಏನು ಮೈಸೂರಿನ ಮಹಾರಾಜರಿಗೆ ಸೇರ್ತಕ್ಕಂಥ ಫರ್ನಿಲ್ ಪ್ಯಾಲೇಸು ಅದಕ್ಕೆ ಹೊಂದ್ಕೊಂಡಂತ ಪ್ರದೇಶಗಳಿತ್ತು. ಸೊ ಇಲ್ಲಿ ಒಂದು ಚಾಲೆಂಜ್ ಏನಂದ್ರೆ ತೋಟಗಾರಿಕೆ ಇಲಾಖೆ ಅಂತಂದ್ರೆ ನಮ್ಮಲ್ಲಿ ಹಣ್ಣು, ತರಕಾರಿ, ಹೂ ಹೀಗೆ ಎಲ್ಲವನ್ನು ಬೆಳೀತಕ್ಕಂಥದ್ದು ನಮ್ಮ ತೋಟಗಾರಿಕೆ ಇಲಾಖೆಗೆ ಬರುತ್ತೆ. ಅಂದು ತೋಟಗಾರಿಕೆ ಇಲಾಖೆ ನಿರ್ದೇಶಕರಾಗಿದ್ದಂಥ ಡಾಕ್ಟರ್ ಎಂ ಎಚ್ ಮರಿಗೌಡರು, ಏನು ನಾವು ತೋಟಗಾರಿಕೆ ಪಿತಾಮಹ ಅಂತ ಕರಿತೀವಿ, ಅವರು ಈ ಒಂದು ಆಲೂಗೆಡ್ಡೆ ಬೀಜೋತ್ಪಾದನೆ ಏನು ಮಾಡ್ತೀವಲ್ಲ, ಈಗ ನಮ್ಮ ಸದರ್ನ್ ಪಾರ್ಟ್ಸ್ ಆಫ್ ಕರ್ನಾಟಕ ಬಹುತೇಕ ಆ್ಯಕ್ಚುಲಿ ಹಾಸನ್ ಇರ್ಬೋದು, ಮತ್ತು ಚಿಕ್ಕಮಂಗ್ಳೂರು, ಪಾರ್ಟ್ಸ್ ಆಫ್ ಕೋಲಾರ ಆ್ಯಂಡ್ ಚಿಕ್ಕಬಳ್ಳಾಪುರ ಈ ಭಾಗದಲ್ಲಿ ಹೆಚ್ಚು ಆಲೂಗೆಡ್ಡೆಯನ್ನು ಬೆಳೀತಕ್ಕಂಥ ರೈತರನ್ನ ಕಾಣ್ಬೋದು. ಮತ್ತು ಈ ಒಂದು ರೈತರಿಗೆ ಆರೋಗ್ಯಕರವಾದಂಥ ಆಲೂಗೆಡ್ಡೆ ಬೀಜಗಳನ್ನು ಎಲ್ಲಿಂದ ತರ್ತೀವಿ ಅಂತಂದರೆ ನಾವು ನಿರಂತರವಾಗಿ ಜಲಂಧರ್, ಇವತ್ತೇನು ನಮ್ಮ ಪಂಜಾಬಿನ ಭಾಗ ಇದೆ ಅಲ್ಲಿಂದ ತೆಗೆದುಕೊಂಡು ಬರ್ತಕ್ಕಂಥದ್ದು ವಾಡಿಕೆ. ಆದರೆ ಅದಕ್ಕೊಂದು ಈ ಥರ ಕೋಲ್ಡ್ ವೆದರ್ ಬೇಕು, ತಂಪಾದ ಹವಾಗುಣ, ಅಲ್ಲಿ ನಮಗೆ ಕೀಟ ಮತ್ತು ರೋಗಗಳ ಬಾಧೆ ಕಡಿಮೆ ಇರ್ತದೆ ಅನ್ನೋ ಕಾರಣಕ್ಕೆ ಅಲ್ಲಿ ಉತ್ಪಾದನೆ ಮಾಡಿ ನಮಗೆ ಇಲ್ಲಿ ತರ್ತಕ್ಕಂಥದ್ದು ವ್ಯವಸ್ಥೆ ಇತ್ತು. ಆದರೆ ಅದು ರೈಲಿನ ಮುಖಾಂತರ ನಮಗೆ ಬರೋದ್ರಿಂದ 35% ನಮಗೆ ಸಾಗಾಣಿಕೆ ವೆಚ್ಚ ಬರ್ತಾ ಇತ್ತು. ಸೊ ಹಾಗಾಗಿ ರೈತರಿಗೆ ಇದು ಹೊರೆ ಆಗ್ತಾ ಇತ್ತು. ಅದನ್ನ ಮನಗಂಡು ಡಾಕ್ಟರ್ ಎಂ ಎಚ್ ಮರಿಗೌಡರು ಅಂದಿನ ಮಹಾರಾಜರಾಗಿದ್ದಂಥ ಏನು ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವ್ರನಲ್ಲಿ ಒಂದು ಮನವಿಯನ್ನು ಮಾಡ್ಕೊಳ್ತಾರೆ. ಅಂದರೆ ಊಟಿನಲ್ಲಿ ನಮಗೆ ಈ ಥರದೊಂದು ಪ್ರದೇಶ ಕೊಟ್ಟರೆ ಇಲ್ಲಿ ನಾವು ಈ ಆಲೂಗೆಡ್ಡೆಯನ್ನು ಬೆಳೆದು ನಮ್ಮ ರೈತರಿಗೆ ಕೊಡ್ಬೋದು. ಹಾಗಾಗಿ ಟು ದಟ್ ಎಕ್ಸ್ಟೆಂಟು ನಾವು ಏನು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟನ್ನು ರೈತರ ಮೇಲೆ ಕಡಿಮೆ ಮಾಡ್ಬೋದು ಅಂತೇಳಿ. ಸೊ ಹಾಗಾಗಿ ಇದನ್ನು 1964 ಮಹಾರಾಜರು ಸುಮಾರು 62 ಎಕರೆ ಪ್ರದೇಶವನ್ನು ನಮ್ಮ ಸರ್ಕಾರಕ್ಕೆ, ಕರ್ನಾಟಕ ಸರ್ಕಾರಕ್ಕೆ ಗಿಫ್ಟ್ ಕೊಡ್ತಾರೆ. ಅದರಲ್ಲಿ 40 ಎಕರೆ 39.91 ಏಕರನ್ನ ತೋಟಗಾರಿಕೆ ಇಲಾಖೆಯನ್ನು ಇಟ್ಕೊಂಡು ಸೊ ಅದರಲ್ಲಿ ಈ ಒಂದು ಆಲೂಗೆಡ್ಡೆ ಬೆಳೆಯನ್ನ ಬೆಳಿಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಂಡ್ ಆಲ್ಸೋ ಅವರು 3 ದಶಕಗಳ ಕಾಲ ಆಲೂಗೆಡ್ಡೆ ಬೀಜೋತ್ಪಾದನೆಯನ್ನ ಮಾಡಿ ಆರೋಗ್ಯಕರ ಬೀಜಗಳನ್ನ ನಮ್ಮ ಭಾಗದ ರೈತರಿಗೆ ಕೊಡ್ತಕ್ಕಂಥ ಕಾರ್ಯನೂ ಕೂಡ ಕೈಗೊಳ್ತಾರೆ. ಆದರೆ ಕಾಲಾನಂತರದಲ್ಲಿ ತಮಗೆ ಗೊತ್ತಿದೆ, ರೋಗ ಮತ್ತು ಕೀಟಗಳು ನೈಸರ್ಗಿಕವಾಗಿ ಬರ್ತವೆ. ಸೊ ಅದರ ಒಂದು ಭಾಗವಾಗಿ ಏನಾಗ್ತದೆ, ಇಲ್ಲಿ ಒಂದು ಗೋಲ್ಡನ್ ನೆಮಟೋಡ್ ಅಂತಕ್ಕಂಥ ಒಂದು ದುಂಡಾಣುವಿನ ಕಾಟ ಭೂಮಿಗೆ ಬಾಧೆ ಜಾಸ್ತಿ ಆಗ್ತಿದೆ, ಟ್ಯೂಬರ್ನೆಲ್ಲ ಹಾಳು ಮಾಡುತ್ತೆ. ಅಂತ ಇನ್ಫೆಸ್ಟೆಡ್ ಟ್ಯೂಬರ್ಸ್ನ ನಾವು ರೈತರಿಗೆ ಕೊಟ್ಟರೆ ಅವ್ರಿಗೂ ಸಮಸ್ಯೆ ಆಗ್ತಿದೆ ಅಂತ ಅನ್ನೋ ಕಾರಣಕ್ಕೆ ಇಡೀ ಆ ಒಂದು ಆಲೂಗೆಡ್ಡೆ ಪ್ರೊಡಕ್ಷನ್ ಅನ್ನು ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಅಂದಿನಿಂದ ಸುಮಾರು 2 ದಶಕಗಳ ಕಾಲ, 20 ವರ್ಷಗಳ ಕಾಲ ಇದು ಪಾಳು ಬಿದ್ದಿತ್ತು. ಇಲ್ಲೇನು ಕೂಡ ಚಟುವಟಿಕೆ ಇರಲಿಲ್ಲ. ತದನಂತರ ನಾವು ಆಕ್ಚುಲಿ ಇದಕ್ಕೆ ಏನಾದರೂ ಒಂದು ಹೊಸ ರೂಪ ಕೊಡಬೇಕು. ಯಾಕೆಂದ್ರೆ ಊಟಿ ಅಂತಂದ್ರೆ ತಮಗೆಲ್ಲ ಗೊತ್ತೇ ಇದೆ, ಇದನ್ನ ನಾವು ಆಕ್ಚುಲಿ ಒಂದು ಸೌತ್ ಇಂಡಿಯಾದ ಸ್ವಿಟ್ಜರ್ಲ್ಯಾಂಡ್ ಅಂತ ಕರಿತೀವಿ. ಆಮೇಲೆ ಇಡೀ ದೇಶ ವಿದೇಶದ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರು ವಾರ್ಷಿಕವಾಗಿ ಇಲ್ಲಿ ಭೇಟಿ ಕೊಡ್ತಾರೆ. ಪ್ರಮುಖವಾಗಿ ಏನಾಗ್ತದೆ, ನಮಗೆ ಒಂದು ಸಮ್ಮರ್ ಸೀಸನು, ಎರಡನೇದು ವಿಂಟರ್ ಸೀಸನ್, ಇದು ಏನು ನಮ್ಮ ದಸರಾ ಸೀಸನು. ಅಂದ್ರೆ ಇಲ್ಲಿ ಇರ್ತಕ್ಕಂಥ ಒಂದು ತಂಪಾದಂಥ ಹವಾಗುಣ, ಆಮೇಲೆ ವಿಶೇಷವಾಗಿ ದಟ್ಟವಾದಂಥ ಕಾಡುಗಳಿಂದ ತುಂಬಿರ್ತಕ್ಕಂಥ ನಿಸರ್ಗ, ಜಲಪಾತಗಳು, ಆಮೇಲೆ ಇಲ್ಲಿ ಇರ್ತಕ್ಕಂಥ ಸಾಕಷ್ಟು ಶೀತವಲಿದ ಹೂಗಳು, ಇವೆಲ್ಲವೂ ಕೂಡ ಈ ಒಂದು ಜನರನ್ನ ಕೈ ಬೀಸಿ ಕರೀತಕ್ಕಂಥದ್ದು. ಇಲ್ಲಿನ ಒಂದು ರಾತ್ರಿ ಟೆಂಪರೇಚರ್ ಅಂತ ಹೇಳಿದ್ರೆ 0 ಇಂದ 21 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಬೆಳಗಿನ ಟೆಂಪರೇಚರ್ ಅಂದ್ರೆ ಒಂದು 10 ರಿಂದ 28 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಇದು ಬಹಳ ಒಂದು ಹಿತವಾದಂತ ವಾತಾವರಣ. ಸೊ ಆ ಕಾರಣಕ್ಕೋಸ್ಕರ ನಾವೇನ್ ಮಾಡಿದ್ವಿ, ಇಲ್ಲಿ ಪೊಟ್ಯಾಟೊ ಸೀಡ್ ಪ್ರೊಡಕ್ಷನ್ ಮಾಡಿದ್ದು ಅದು ಒಂದು ಕಾಲಘಟ್ಟದಲ್ಲಿ ಮುಗಿತು. ಇನ್ನು ಮುಂದೆ ಈಗ ಊಟಿ ಬಟಾನಿಕಲ್ ಗಾರ್ಡನ್, ತಮಿಳುನಾಡು ಸರ್ಕಾರಕ್ಕೆ ಸೇರ್ತಕ್ಕಂಥ ಊಟಿ ಬಟಾನಿಕಲ್ ಗಾರ್ಡನ್ ಇದೆ. ಸಾಮಾನ್ಯವಾಗಿ ಈಗ ಊಟಿಗೆ ಬಂದ್ರೆ ಸರ್ ನಾವೆಲ್ಲ ಬೊಟಾನಿಕಲ್ ಗಾರ್ಡನ್ಗೆ ಹೋಗ್ತೀವಿ, ಬಿಟ್ರೆ ಯಾವ್ದಾದ್ರು ಒಂದಷ್ಟು ಫಾಲ್ಸ್ ಬೋಟಿಂಗ್ ವಿಸಿಟ್ ಮಾಡ್ಕೊಂಡು ಹೋಗ್ತೀವಿ. ಇನ್ಫ್ಯಾಕ್ಟ್ ನಮಗೆ ಗೊತ್ತಿರಲಿಲ್ಲ ಇಂಥದ್ದೊಂದು ಸ್ಥಳ ಇಲ್ಲಿದೆ ಅಂತ. ಹೌದು, ಅದೇ ಯಾಕೆಂದ್ರೆ ಈಗ ಊಟಿ ಬಟಾನಿಕಲ್ ಗಾರ್ಡನ್ ಬಹಳ ಶತಮಾನಗಳಿಂದನೂ ಕೂಡ ಫೇಮಸ್. ಊಟಿ ವಿಸಿಟ್ ಮಾಡ್ತಾರೆ ಅಂದ್ರೆ ಇಲ್ಲಿ ಊಟಿ ಬಟಾನಿಕಲ್ ಗಾರ್ಡನ್ ಬರ್ತಾ ಇದ್ರು. ಡಾಕ್ಟರ್ ರಾಜ್ಕುಮಾರ್ ಅವರಿದ್ದಾಗ ಇಲ್ಲಿ ಯಾರಿವನು ಸಿನಿಮಾ, ಬಹಳಷ್ಟು ಹಳೆಯ ಚಿತ್ರಗಳು ಕೂಡ ಇಲ್ಲಿ ಚಿತ್ರೀಕರಣ ಆಗಿದೆ. ಕವಿರತ್ನ ಕಾಳಿದಾಸದ ಒಂದು ಹಾಡು ಕೂಡ ಇಲ್ಲಿ ಚಿತ್ರೀಕರಣ ಆಗಿದೆ. ಸೊ ಬಹಳಷ್ಟು ಹಿಂದಿ ಮೂವಿಗಳು ಕೂಡ ಇಲ್ಲಿ ಮಾಡ್ತಾ ಇದ್ರು.
ಆಮೇಲೆ ಇಲ್ಲಿರ್ತಕ್ಕಂಥ ಬೋಟ್ ಹೌಸ್ ಇರ್ಬೋದು, ಇಲ್ಲಿ ಅನತಿ ದೂರದಲ್ಲಿ ಇರ್ತಕ್ಕಂಥ ಕೂನೂರು, ಮತ್ತೆ ಒಂದು ವರ್ಲ್ಡ್ ಹೆರಿಟೇಜ್ ಸೈಟ್ ನಲ್ಲಿ ಬರ್ತಕ್ಕಂಥ ಟ್ರೈನು, ಇವೆಲ್ಲ ಅಟ್ರಾಕ್ಷನ್ಸ್ ಇಂದ ಊಟಿಗೆ ಬರ್ತಾ ಇದ್ರು. ನಾವು ಏನು ಯೋಚನೆ ಮಾಡಿದ್ವಿ, ಈಗ ಊಟಿನಲ್ಲಿ ನಮಗೆ 40 ಎಕರೆ ಪ್ರದೇಶ ತೋಟಗಾರಿಕೆಗೆ ಇರ್ತಕ್ಕಂಥದ್ದೇ ಒಂದು ಭಾಗ್ಯ, ಯಾಕೆಂದ್ರೆ ಇವತ್ತು ಬೆಲೆ ಕಟ್ಟಕ್ಕಾಗಲ್ಲ. ಸೊ ಈ ಪ್ರದೇಶವನ್ನ ನಾವು ಒಂದು ವಿವಿಧೋದ್ದೇಶ ಉದ್ಯಾನವನವನ್ನಾಗಿ ಡೆವಲಪ್ ಮಾಡಿದ್ರೆ ಬಹುಶಃ, ಯಾಕೆಂದ್ರೆ ದೊಡ್ಡ ಮಟ್ಟದ ಪ್ರವಾಸಿಗರು ಇಲ್ಲಿ ಬರೋದ್ರಿಂದ ಅದನ್ನ ನಾವು ಎನ್ಕ್ಯಾಶ್ ಮಾಡ್ಬೋದು. ಆಮೇಲೆ ಕರ್ನಾಟಕದ ಹಿರಿಮೆಗರಿಮೆಯನ್ನು ಕೂಡ ಹೆಚ್ಚಿಸಬಹುದು ಅಂತಕ್ಕಂಥ ದೂರದೃಷ್ಟಿಯನ್ನ ಇಟ್ಕೊಂಡು 2010ರಲ್ಲಿ ಇದಕ್ಕೆ ಒಂದು ಭದ್ರವಾದ ಬುನಾದಿಯನ್ನು ಹಾಕಬೇಕು ಅಂತ ಹೇಳಿ ನಮ್ಮ ಒಂದು ಮಾರ್ಗದರ್ಶಕರಾಗಿದ್ದಂಥ ಡಾಕ್ಟರ್ ಎಸ್ ಅಶ್ವಥ್ ಅಂತ ಜಂಟಿ ನಿರ್ದೇಶಕರಿದ್ರು, ಅವ್ರ ಜೊತೆ ಚರ್ಚೆ ಮಾಡಿ ಇದನ್ನ ಪ್ರಾರಂಭ ಮಾಡಿದ್ವಿ. ತದನಂತರ ಇದಕ್ಕೆ ಒಂದು ವಿಶೇಷ ರೂಪ ಕೊಡ್ತಕ್ಕಂಥ ಪ್ರಯತ್ನ ಪ್ರಾರಂಭ ಆಯ್ತು ಮೇಡಮ್. ಓಕೆ ಸರ್, ಈಗ ಸಾಮಾನ್ಯವಾಗಿ ಯಾವುದೋ ಒಂದು ಸ್ಥಳನ ನಾವು ಡೆವಲಪ್ ಮಾಡಬೇಕು ಅಥವಾ ಏನೋ ಒಂದು ದೊಡ್ಡ ಮಟ್ಟದ ಕೆಲಸ ಕೈ ಹಾಕ್ಬೇಕು ಅಂದ್ರೆ ಅದು 1-2 ದಿನ ಅಥವಾ ಕೆಲವೇ ತಿಂಗಳಲ್ಲಿ ನಡೆಯುವಂತ ಕೆಲಸ ಅಲ್ಲ. ಖಂಡಿತ ಅದಕ್ಕೆ ತುಂಬಾ ವರ್ಷಗಳ ಪರಿಶ್ರಮ ಬೇಕಾಗುತ್ತೆ, ಸರ್ಕಾರದಿಂದನೂ ಅದೇ ರೀತಿ ಸಪೋರ್ಟ್ ಬೇಕಾಗುತ್ತೆ, ಬಡ್ಜೆಟ್ ಬೇಕಾಗುತ್ತೆ, ಜೊತೆಗೆ ಐಡಿಯಾಸ್ ಬೇಕಾಗುತ್ತೆ, ಎಫರ್ಟ್ ಹಾಕಿ ಕೆಲಸ ಮಾಡುವಂತವ್ರು ಬೇಕಾಗ್ತಾರೆ. ಸೊ ಇಷ್ಟೆಲ್ಲಾ ಚಾಲೆಂಜ್ ಗಳನ್ನ ನೀವು ಮೀರಿ ಇವತ್ತು ಇಷ್ಟು ಸಕ್ಸಸ್ಫುಲ್ ಆಗಿ ಒಂದು ಬ್ಯೂಟಿಫುಲ್ ಗಾರ್ಡನ್ ನ ಮಾಡಿದೀರಾ. ಆ ಜರ್ನಿ ಬಗ್ಗೆ ಹೇಳಿ. ಖಂಡಿತ. ಈಗ ನಾನು ಹೇಳಿದಾಗ 2010ರಲ್ಲಿ ಆಲೋಚನೆ ಬಂತು. ಅದಕ್ಕೆ ಮೊದಲು ನಾವೇನ್ ಮಾಡ್ತಾ ಇದ್ವಿ, ಇಲ್ಲಿ ನಮ್ದು ಒಂದು ಸಣ್ಣ ಪ್ರಮಾಣದ ಗೆಸ್ಟ್ ಹೌಸ್ಗಳಿತ್ತು. ಇಲ್ಲಿ ಒಂದು ಸರ್ವೇ ಸಾಮಾನ್ಯವಾಗಿ ಪ್ರತಿ ವರ್ಷ ಒಂದು ಸಹಾಯಕ ತೋಟಗಾರಿಕೆ ಅಧಿಕಾರಿ, ಆ ಒಂದು ಅಧಿಕಾರಿ ಹುದ್ದೆ ಇಲ್ಲಿ ಇನ್ಚಾರ್ಜ್ ಇತ್ತು. ಅವ್ರನ್ನ ಇಲ್ಲಿಗೆ ನಾವು ಪ್ರತಿ ಸಾರಿ ಸರ್ಕಾರ ಪೋಸ್ಟ್ ಮಾಡ್ತಾ ಇತ್ತು. ಆದ್ರೆ ಅವ್ರು ಏನಾಯ್ತು, ಇಲ್ಲಿ ಬಂದು ಇತ್ಕೊಳ್ಳೋದು, ಬಟ್ ಆದ್ರೆ ಇಲ್ಲಿ ಯಾವುದು ಕೂಡ ವಸ್ತನ ಇರಲಿಲ್ಲ. ಏನೋ ಒಂದಷ್ಟು ಇಲ್ಲಿ ಶೀತ ವಲಯದ ತರಕಾರಿಗಳು, ಊಟಿ ಕ್ಯಾರೆಟ್, ಊಟಿ ಕ್ಯಾಬೇಜ್ ಅಂದ್ರೆ ಫೇಮಸ್, ಸಣ್ಣ ಪ್ರಮಾಣದಲ್ಲಿ ಬೆಳೀತಾ ಇದ್ರು. ಆಮೇಲೆ ನಾವು ಆ ಟೈಮ್ನಲ್ಲಿ ಸರ್ಕಾರದ ತೋಟಗಾರಿಕೆ ಇಲಾಖೆಯಿಂದ ಪ್ರತಿ ವರ್ಷ ಇದರ ನಿರ್ವಹಣೆಗೆ ಅಂತಾನೆ ಒಂದಷ್ಟು ಹಣ ನಾವು ಪ್ರತಿ ಸಾರಿ ಕೊಡ್ತಾ ಇದ್ವಿ. ಆದ್ರೆ ಇನ್ಕಮ್ ಅಂತ ಏನಿರ್ಲಿಲ್ಲ. ಸೊ ತದನಂತರ ನಾವು ಅಲ್ಲಿ ಇರ್ತಕ್ಕಂಥ ಮೊದಲ ಪ್ರಾರಂಭಿಕವಾಗಿ ಅಧಿಕಾರಿಗಳಿಗೆ ನಾವೆಲ್ಲ ಹೇಳಿದಾಗ ಇಲ್ಲೊಂದು ಕ್ರಿಯೇಟಿವ್ ಆಗಿ ಏನಾರು ಮಾಡೋಣ ಅಂದ್ರೆ ಬಹುಶಃ ಅವರು ಬಹಳಷ್ಟು ಕೆಲವರು ಹಿರಿಯರಿದ್ರು. ಆಮೇಲೆ ಕೆಲವರು ಈ ಹವಾಗುಣಕ್ಕೆ ಭಾಳ, ಯಾಕೆಂದ್ರೆ ಟೆಂಪರೇಚರ್ ಕೂಡ ತುಂಬಾ ಕೂಲ್ ಇರ್ತದೆ. ಆಮೇಲೆ ಅವರ ಒಂದು ಇನ್ವಾಲ್ವ್ಮೆಂಟು, ಈ ಎಲ್ಲ ರೀಸನ್ಸ್ ಇಂದ ಏನಾಗಿದೆ, ಸಮೂಹ ನಮಗೆ ನಿರೀಕ್ಷಿತ ಮಟ್ಟದಲ್ಲಿ ಇದರೊಳಗೆ ಏನು ಕೂಡ ನಾವು ಡೆವಲಪ್ ಮಾಡಕ್ ಆಗಿಲ್ಲ. ಆ ನಂತರ ನಾವು 2010ರ ಹೊತ್ತಿಗೆ, ಅದು ನಾನು 2010ಕ್ಕಿಂತ ಮುಂಚೆ 5 ವರ್ಷಗಳ ಎಫರ್ಟ್ ಅನ್ನು ಮಾಡಿದ್ವಿ. ಆದ್ರೆ 2010ರಲ್ಲಿ ನಾವೇನ್ ಚಿಂತನೆ ಮಾಡಿದ್ವಿ ಅಂದ್ರೆ, ಈಗ ಹೊಸದಾಗಿ ಅಧಿಕಾರಿಗಳು ಈ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಮುಖಾಂತರ ತೋಟಗಾರಿಕೆ ಇಲಾಖೆಗೆ ಬ್ಯಾಚ್ ವೈಸ್ ಆಯ್ಕೆ ಮಾಡ್ತಾ ಇದ್ರು. ಅಲ್ಲಿ ಸಹಾಯಕ ತೋಟಗಾರಿಕೆ ಅಧಿಕಾರಿ, ಸಹಾಯಕ ತೋಟಗಾರಿಕೆ ನಿರ್ದೇಶಕರು, ಹಿರಿಯ ಸಹಾಯಕ ತೋಟಗಾರಿಕೆ ವಿವಿಧ ಹಂತಗಳಲ್ಲಿ ಅಧಿಕಾರಿಗಳು ಆಯ್ಕೆ ಆಗ್ತಾ ಇತ್ತು. ಈ ರೀತಿ ಆಯ್ಕೆಯಾದಂಥ ಅಧಿಕಾರಿಗಳನ್ನ ಲಾಲ್ಬಾಗ್ ನಮ್ದು ಒಂದು ಕೇಂದ್ರ ಕಚೇರಿ ಇರೋದ್ರಿಂದ, ಈಗ ತೋಟಗಾರಿಕೆ ಅಂತಂದ್ರೆ ನಮಗೆ ಹಣ್ಣು, ಹೂವು, ತರಕಾರಿ, ಪ್ಲಾಂಟೇಶನ್ ಬೆಳೆಗಳು, ಲ್ಯಾಂಡ್ಸ್ಕೇಪು ಎಲ್ಲ ಒಂದು ಏನೊಂದು ಓರಿಯೆಂಟೇಷನ್ ಬೇಕಾಗುತ್ತೆ ಅವ್ರಿಗೆ. ಸೊ ತೋಟಗಾರಿಕೆ ಇಲಾಖೆಗೆ ಬಗ್ಗೆ ಒಂದು ಸಮಗ್ರವಾದ ಮಾಹಿತಿ ಕೊಟ್ಟು ಅವ್ರನ್ನ ತಯಾರು ಮಾಡಿ ನಂತರ ಆಯಾ ಜಾಗಗಳಿಗೆ ಕಳಿಸಿದ್ರೆ ಅವರು ಒಂದು ಗ್ರಿಪ್ ಇಟ್ಕೊಂಡು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಕಾರಣಕ್ಕೆ ಓರಿಯೆಂಟೇಷನ್ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಪರಿಧಿ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಬಂದಿದ್ದಂಥ ಏನು ಸುಮಾರು 100-150 ಜನ ತೋಟಗಾರಿಕೆ ಏನು ಅಧಿಕಾರಿಗಳಿದ್ರು. ಅಂಥವ್ರಿಗೆ ನಮ್ಮ ಎಲ್ಲ ವಿಚಾರಗಳನ್ನ ತಿಳಿಸಿ, ತೋಟಗಾರಿಕೆ ಇಲಾಖೆ ವ್ಯಾಪ್ತಿನಲ್ಲಿ, ರಾಜ್ಯ ವ್ಯಾಪ್ತಿನಲ್ಲಿ ಎಷ್ಟು ಗಿರಿಧಾಮಗಳಿದೆ, ಎಷ್ಟು ಬಟಾನಿಕಲ್ ಗಾರ್ಡನ್ಸ್ ಇದೆ, ಎಷ್ಟು ಗಾರ್ಡನ್ಸ್ ಇದೆ. ಸೊ ಈ ರೀತಿ ಊಟಿನಲ್ಲೂ ಕೂಡ ನಮ್ದೊಂದು ಬಹಳ ಅಮೂಲ್ಯವಾದಂಥ ಸ್ಥಳ ಇದೆ. ಅಲ್ಲಿ ಈ ರೀತಿ ಒಂದು ವಿವಿಧೋದ್ದೇಶ ಒಂದು ಗಾರ್ಡನ್ನ ಮಾಡಬೇಕು. ಬಟ್ ಅದನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಒಂದು ವಿಷನ್ ಇಟ್ಕೋಬೇಕು, ಮಾಸ್ಟರ್ ಪ್ಲಾನ್ ಬೇಕು, ಆಮೇಲೆ ಬಹಳ ವರ್ಷಗಳ ನಿರಂತರ ಪರಿಶ್ರಮ ಬೇಕು. ಆಮೇಲೆ ಒಂದು ನಮ್ಮ ಯಾವುದೇ ಸರ್ಕಾರ ಮತ್ತು ಇನ್ನೊಂದು ಅಂತಂದರೆ ಸಡನ್ ಆಗಿ ನಮಗೆಲ್ಲವೂ ಕೂಡ ಒಂದೇ ಸಾರಿ ಹಣ ಸಿಗಲ್ಲ. ಸೊ ಅದರಿಂದ ಸಬ್ಜೆಕ್ಟ್ ಟು ಅವೈಲಬಿಲಿಟಿ ಆಫ್ ಫಂಡ್ ನಾವು ಅದನ್ನು ಫೇಸ್ಡ್ ಮ್ಯಾನರಲ್ಲಿ ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಅಂತಕ್ಕಂಥ ವಿಷಯವನ್ನು ಮಂದಟ್ ಮಾಡಿ, ಇದನ್ನ ವರ್ಕ್ ಮಾಡ್ತಕ್ಕಂಥ ಅಧಿಕಾರಿಗಳು, ಇಚ್ಛೆಯುಳ್ಳಂಥವ್ರು ದಯಮಾಡಿ ನಮಗೆ ಒಂದು ಎನ್ರೋಲ್ ಮಾಡಿ ಅಂತ ಹೇಳಿ ಅವ್ರಿಗೆಲ್ಲ ನೇಮ್ ತಗೊಳ್ತಾ ಹೋದ್ವಿ. ಸೊ ಪ್ರಾರಂಭಿಕವಾಗಿ ಒಂದು 15-16 ಜನ ಅಧಿಕಾರಿಗಳು ನೇಮನ್ನು ನಾನು ಅಲ್ಲಿ ಕ್ಲಾಸ್ ತಗೊಂಡಾಗ ಅವ್ರಿಗೆ ಓರಿಯೆಂಟೇಷನ್ ಕೊಡುವಾಗ, ಇಲ್ಲ ಸರ್ ನಾವು ಬರ್ತೀವಿ ಅಂತ ಕೈ ಎತ್ತಿದ್ರು. ಸರಿ, ಅವ್ರು ಕೈ ಎತ್ತಿದವರೆಲ್ಲರೂ ಹೆಸರು ಬರ್ಕೊಂಡ್ವಿ. ಅದೆಲ್ಲ ಮುಗಿದ ನಂತರ ನಮ್ಮ ಚೇಂಬರ್ಗೆ ಕರೆಸಿ, ಅಲ್ಲಿ ನಮ್ಮ ಅಶ್ವಥ್ ಸರ್ ಅಂತೇಳಿ ಜಂಟಿ ನಿರ್ದೇಶಕರಿದ್ರು, ಒಟ್ಟಾಗಿ ನಾವು ಕುಳಿತು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬೊಬ್ರು ಇಂಟರ್ವ್ಯೂ ಟೈಪು, ನೋಡಪ್ಪ ಈ ರೀತಿ ಇದೆ, ಇಲ್ಲಿ ಟೆಂಪರೇಚರ್ ಇಷ್ಟಿದೆ, ಯಾಕೆಂದ್ರೆ ಇಲ್ಲಿ ಬಂದ ತಕ್ಷಣ ಇದ್ಬಿಟ್ಟು ಚಳಿ ಅಂತ ಹೇಳಿ 2 ದಿವಸಕ್ಕೆ ಖಾಲಿ ಮಾಡೋದಲ್ಲ. ಸೊ ಇಲ್ಲಿಗೆ ಬಂದ್ಮೇಲೆ ನೀವು ಕಟಿಬದ್ಧವಾಗಿ ಉಳಿಬೇಕು, ದೂರದೃಷ್ಟಿ ಇಟ್ಕೊಂಡು ನೀವು ಬಹಳ ಒಂದು ಕಾರ್ಯತತ್ಪರತೆಯಿಂದ ಕೆಲಸ ಮಾಡಿದ್ರೆ ಖಂಡಿತ ಇದೊಂದು ಬಹಳ ಕರ್ನಾಟಕಕ್ಕೆ ಮತ್ತು ತೋಟಗಾರಿಕೆ ಇಲಾಖೆಗೆ ಒಂದು ಒಳ್ಳೆ ಹೆಸರನ್ನ ತರೋದ್ರ ಜೊತೆಗೆ ತಮ್ಮ ಹೆಸರು ಕೂಡ ಚಿರಸ್ಥಾಯಿಯಾಗೋ ರೀತಿ ಕಾರ್ಯ ಮಾಡ್ಬೋದು ಅಂತಕ್ಕಂಥ ಎಲ್ಲ ವಿಷಯವನ್ನು ಮಂದಟ್ ಮಾಡಿದ್ವಿ. ಕೆಲವರು ಆಗ್ಲಿ ಸರ್ ನಾವು 3 ತಿಂಗಳು ವರ್ಕ್ ಮಾಡ್ತೀವಿ, ಕೆಲವರು 6 ತಿಂಗಳು ಮಾಡ್ತೀವಿ, ಆಮೇಲೆ ಇಲ್ಲಿಗೆ ಬಂದು ನಾವು ಇದ್ದು ಟೆಸ್ಟ್ ಮಾಡಿ ಆಮೇಲೆ ಹೇಳ್ತೀವಿ, ಈ ತರದ ಅಭಿಪ್ರಾಯ ಬಂತು. ಇದೆಲ್ಲವನ್ನು ನಾವು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಕೃಷ್ಣಮೂರ್ತಿ, ಈಗೇನು ಇವತ್ತು ನಮ್ಮ ವಿಶೇಷಾಧಿಕಾರಿಗಳಿದ್ದಾರೆ, ಸೊ ಅವರ ಸರದಿನೂ ಬಂತು. ಆಗ ನಾವು ಅವ್ರನ್ನ ವಿಚಾರಿಸಿದ್ವಿ, ಈಗ ನಿಮ್ಮ ಬ್ಯಾಕ್ ಗ್ರೌಂಡ್ ಏನು, ಹೇಗೆ ಏನು ಅಂತ. ಅವರು ಹೇಳಿದ್ರು, ಈಗ ಆಕ್ಚುಲಿ ಈಗಾಗಲೇ ಅವರು ಕೆಲಸಕ್ಕೆ ಸೇರ್ತಕ್ಕಂಥದಕ್ಕೆ ಮುನ್ನ ಅವರು ತೋಟಗಾರಿಕೆ ಗ್ರಾಜ್ಯುಯೇಷನ್ ಮುಗಿದ ಮೇಲೆ ಸಾಕಷ್ಟು ಏನು ನಮ್ಮ ಸಿದ್ಧಾರ್ಥ ಅವರ ಕಾಫಿ ಡೇ ಒಡೆತನದ ಕೆಲವು ಎಸ್ಟೇಟ್ಗಳಲ್ಲಿ ವರ್ಕ್ ಮಾಡಿದಂಥ ಅನುಭವ ಇತ್ತು. ಆಮೇಲೆ ಖಾಸಗಿ ಭೂದೃಶ್ಯ
ವಿಭಾಗದಲ್ಲೂ ಕೆಲಸ ಮಾಡಿ ಈ ಲ್ಯಾಂಡ್ಸ್ಕೇಪು ಹೂಗಳನ್ನ ಬೆಳೆಸ್ತಕ್ಕಂಥದ್ರ ಬಗ್ಗೆ ಅವ್ರಿಗೆಲ್ಲ ಐಡಿಯಾ ಇತ್ತು. ಆಮೇಲೆ ಈ ಒಂದು ಪ್ರಾಜೆಕ್ಟ್ಗೆ ಏನಾದ್ರು ನಮ್ಮನ್ನ ಆಯ್ಕೆ ಮಾಡೋದಾದ್ರೆ ತುಂಬಾ ನಾನು ಖುಷಿಯಾಗಿ ಮಾಡ್ತೀನಿ, ಖಂಡಿತ ಅದನ್ನ ಸಾಕಾರ ಮಾಡಿ ಅಂತ ಹೇಳಿ ನಿವೇದನೆ ಮಾಡಿದ್ರು. ಆಗ ನಮಗೆ ಬಹುಶಃ ಎಲ್ಲವನ್ನೂ ನೋಡಿದಾಗ ಬಹುಶಃ ಇವರು ಬಹಳ ರೈಟ್ ವ್ಯಕ್ತಿ ಆಗ್ತಾರೆ ಅಂತ ಅನಿಸ್ತು. ಆಮೇಲೆ ನಮ್ಮ ಹಿರಿಯ ಅಧಿಕಾರಿಗಳಿಗೆ, ಮಾನ್ಯ ತೋಟಗಾರಿಕೆ ಸಚಿವರಿಗೆ ಒಂದು ನಿವೇದನೆಯನ್ನ ಮಾಡಿ ಇವ್ರ ಪೋಸ್ಟಿಂಗ್ ನ ಫಸ್ಟ್ ಇಲ್ಲಿ ನಾವು ಕರ್ನಾಟಕ ಸಿರಿ ಅಂದ್ರೆ ತೋಟಗಾರಿಕೆ ಊಟಿಗೆ ಪೋಸ್ಟಿಂಗ್ ಮಾಡಿದ್ವಿ. ಅದಾದ ನಂತರ ಅವ್ರು ಇಲ್ಲಿ ಬಂದು ಅವರು ಉಳಿಲಿಕ್ಕೂ ಕೂಡ ಇಲ್ಲೇ ಸೆಟ್ಲ್ ಆದ್ರು. ಇಲ್ಲೇ ಒಂದು ಉಳ್ಕೊಳ್ತಕ್ಕಂಥ ವ್ಯವಸ್ಥೆ ಇತ್ತು. ಇಲ್ಲಿ ವರ್ಕ್ ಮಾಡ್ತಕ್ಕಂಥ ಸಿಬ್ಬಂದಿಗಳಿಗೂ ಕೂಡ ಇಲ್ಲಿ ಉಳಿಲಿಕ್ಕೆ ವ್ಯವಸ್ಥೆ ಇದೆ. ಸೊ ಮತ್ತೆ ನಾವೇನ್ ಮಾಡಿದ್ವಿ ಅಂದ್ರೆ, ಈಗ ಯಾವುದೇ ಒಂದು ಸರ್ಕಾರದ ಕಾರ್ಯಕ್ರಮ ಅಂತಂದ್ರೆ ಒಂದೇ ಬಾರಿಗೆ ಆಗಲ್ಲ. ಆಮೇಲೆ ಇದು ಒಂದ್ ರೀತಿ ಪಾಳು ಬಿದ್ದಂತ ಜಂಗಲ್ ಆಗಿದ್ದಂತ ಪ್ರದೇಶ. ನಾನು ಫೋಟೋಗಳನ್ನ ನೋಡಿದೆ ಸರ್. ಇನ್ಫ್ಯಾಕ್ಟ್ ಅದು ಹೇಗಿತ್ತು ಅಂತಂದ್ರೆ, ಈಗ ಅದು ಒಂಥರ ಈ ಕಾಂಡಭವನ ಹೇಗೆ ಇಂದ್ರಪ್ರಸ್ಥ ಆಯ್ತು ಆ ತರ ಅನ್ನಿಸ್ತಿದೆ ನಮ್ಗೆ ಹಳೆ ಫೋಟೋ. ಖಂಡಿತ. ಯಾಕೆಂದ್ರೆ ನಾವು ಒಳಗಡೆ ಫಸ್ಟ್ ಪ್ರಾರಂಭಿಕವಾಗಿ ಬಂದಂತ ಸಂದರ್ಭದಲ್ಲಿ ನಾವು ಒಳಗಡೆ ಹೋಗ್ಬೇಕು ಅಂದ್ರೆ ಮುಂದೆ ಒಬ್ರು ಅದನ್ನ ಡಿವೈಡ್ ಮಾಡ್ಕೊಂಡು ಕಾಲ್ದಾರಿಗಳಲ್ಲಿ ಹೋಗ್ಬೇಕು. ಈಗ ಎಲ್ಲೆಲ್ಲಿ ನಮ್ಗೆ ಇದು ಹಾವುಗಳು ಬೇರೆ ಬೇರೆ ಏನಾದ್ರು ಇದೆಯಪ್ಪ ಅನ್ನೋ ಒಂದು ಪರಿಸ್ಥಿತಿ ಇದ್ದಂಥದ್ದು. ಅದನ್ನ ನಾವು ಫಸ್ಟ್ ಮಾಡಿದಂಥದ್ದು ಕಂಪ್ಲೀಟ್ ಇಡೀ ಒಂದು ನಮ್ಮ ಏನು ಒಡೆತನದಲ್ಲಿತ್ತು 39.91 ಏಕರು, ಅದನ್ನ ಒಂದು ಸರ್ವೆ ಮಾಡಿ ಅದಕ್ಕೆ ಅಡಿಗಲ್ಗಳನ್ನ ಹಾಕಿಸಿ ಅದಕ್ಕೆ ಕಾಂಪೌಂಡ್ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಅದಾದ ನಂತರ ಒಂದು ಟೋಪೋ ಸರ್ವೆ, ಬಿಕಾಸ್ ಯಾಕೆಂದ್ರೆ ಈ ಊಟಿಯ ಒಂದು ಟೋಪೋಗ್ರಫಿ ಹೇಗಿದೆ ಅಂತಂದ್ರೆ ಒಂದು ಹಿಲ್ಲಾಕ್ಸು ವ್ಯಾಲಿಗಳು, ಎಲ್ಲ ಕಡೆ ನಿಮಗೆ ಹಿಲ್ಲಾಕ್ಸು ವ್ಯಾಲಿಗಳು, ಇವನ್ ಮನೆಗಳನ್ನೂ ಕೂಡ ಹಾಗೆ ಕಟ್ಟಿದ್ದಾರೆ. ಸೊ ಅದು ಇಟ್ ಈಸ್ ಎ ಒಂದು ನ್ಯಾಚುರಲ್ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಯಾಕೆಂದ್ರೆ ಯಾವುದೇ ಒಂದು ಭೂದೃಶ್ಯವನ್ನ ಒಂದು ಆಕರ್ಷಣೆ ಮಾಡಬೇಕು ಅಂದ್ರೆ ಬರೀ ಪ್ಲೈನ್ ಲ್ಯಾಂಡ್ ಇದ್ರೆ ನಮ್ಗೆ ಹೆಚ್ಚು ಆಕರ್ಷಣೆ ಕಾಣಲ್ಲ. ಅದನ್ನ ಆರ್ಟಿಫಿಷಿಯಲ್ ಆಗಿ ಮಣ್ಣು ತಂದು ಹಾಕಿ ದಿಬ್ಬಗಳನ್ನ ಹಗ್ಗುಗಳನ್ನ ಕ್ರಿಯೇಟ್ ಮಾಡ್ತೀವಿ. ಆದ್ರೆ ಇದು ಒಂದು ನೈಸರ್ಗಿಕವಾಗಿ ನಿಸರ್ಗನೇ ನಮಗೆಲ್ಲವನ್ನು ಕೊಟ್ಟಿದೆ. ಅದನ್ನ ಹೇಗೆ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋಣ ಅಂತ ಹೇಳಿ ಅದೊಂದು ಮ್ಯಾಪ್ ಸಿಕ್ಕಿದ್ಮೇಲೆ ಹಂತ ಹಂತವಾಗಿ ಇದನ್ನ ಹೇಗೆ ಮಾಡಬೇಕು ನಿಮ್ಮ ಚಿಂತನೆ ಕೊಡಿ ಅಂದ್ಮೇಲೆ ಅವರು ಈ ಕೇಮ್ ವಿತ್ ಸೆವರಲ್ ಐಡಿಯಾಸ್ ಅದನ್ನ ಕುಳಿತು ಚರ್ಚೆ ಮಾಡಿ ಆಯ್ತು. ಪ್ರಾರಂಭಿಕವಾಗಿ ನಾವು ಕೆಲವು ಏನಂದ್ರೆ ಫಸ್ಟ್ ಈ ಊಟಿ ವೆದರು ಈಗಾಗಲೇ ಹೇಳ್ದಂಗೆ 0 to 21 ಡಿಗ್ರಿ ಅಥವಾ 25 ಡಿಗ್ರಿ 28 ಡಿಗ್ರಿ ಏನ್ ಮ್ಯಾಕ್ಸಿಮಮ್ ಇದೆ, ಈ ಹವಾಗುಣಕ್ಕೆ ಹೊಂದ್ಕೊಳ್ತಕ್ಕಂಥ. ಮತ್ತು ಇವತ್ತು ಊಟಿ ಅಂತಂದ್ರೆ ನಮಗೆ ಒಂದು ದಟ್ಟವಾದಂತ ಕಾಡುಗಳು, ಒಂದು ಏನಂದ್ರೆ ಈಗ ಕಾಡು ಜಾತಿಯ ಹೂಗಿಡಗಳೆಲ್ಲ ಇದೆ. ಫಸ್ಟ್ ಈ ಒಂದು ಹವಾಗುಣಕ್ಕೆ ಹೊಂದ್ಕೊಳ್ತಕ್ಕಂಥ ಒಂದು ಸವಿಸ್ತಾರವಾದಂತ ಹೂಗಿಡಗಳನ್ನ, ಫೋಲಿಯೇಜ್ ಪ್ಲಾಂಟ್ಸ್ ನ ಪಟ್ಟಿ ಮಾಡಿಸಿದ್ವಿ. ಅಂತ ಗಿಡಗಳನ್ನೇ ಇಟ್ಕೊಂಡು ನಾವು ಮಾಡ್ತಾ ಹೋಗೋಣ. ಯಾಕಂದ್ರೆ ಸಸ್ಟೈನಬಿಲಿಟಿ ಇರುತ್ತೆ. ಈಗ ನಾವೆಲ್ಲೋ ಬೆಂಗಳೂರಿಂದ ಬೇರೆ ಬೇರೆ ಖಾಸಗಿ ಕಂಪನಿಗಳಿಂದ ತಂದು ಹಾಕಿದಾಗ ಇಲ್ಲಿ ಅದನ್ನ ನಿರ್ವಹಣೆ ಮಾಡೋದು, ಅದರ ಮತ್ತೆ ಮುಂದಿನ ಪ್ರತಿಫಲ ಕಷ್ಟ. ಅದನ್ನೆಲ್ಲ ಅವ್ರು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು. ಆಮೇಲೆ ಸಬ್ಜೆಕ್ಟ್ ಟು ಅವೈಲಬಿಲಿಟಿ ಆಫ್ ಫಂಡ್ ನಾವು ಪ್ರತಿ ವರ್ಷ ಒಂದು 50 ಲಕ್ಷದಿಂದ 20 ಲಕ್ಷದಿಂದ ಪ್ರಾರಂಭ ಮಾಡಿದವರು ವಾರ್ಷಿಕ 50 ಲಕ್ಷ 1 ಕೋಟಿ ರೂಪಾಯಿ ಹಣವನ್ನು ಇದಕ್ಕೆ ಮೀಸಲಿಡ್ತಾ ಹೋದ್ವಿ. ಸೊ ಮೊದಲಿಗೆ ಏನಾಯ್ತು ಅಂದ್ರೆ ನಮ್ಮ ನೀರು ಸಂರಕ್ಷಣೆ. ಯಾಕೆಂದ್ರೆ ಈಗ ಮಳೆ ಬಿದ್ದಾಗ ಊಟಿ ಬಹಳ ಚೆನ್ನಾಗಿರುತ್ತೆ. ಆದ್ರೆ ಈ ಸಮ್ಮರ್ ನಲ್ಲಿ ಸುಮಾರು 3 ರಿಂದ 4 ತಿಂಗಳಿದೆಯಲ್ಲ, ಇಟ್ ವಾಸ್ ಎ ಚಾಲೆಂಜ್. ಆ ಟೈಮ್ ನಲ್ಲಿ ನಮಗೆ ನೀರು ಸಂರಕ್ಷಣೆ ಇರಲಿಲ್ಲ. ಯಾಕೆಂದ್ರೆ ಒಂದು ಉದ್ಯಾನವನ ಅಭಿವೃದ್ಧಿ ಮಾಡ್ಬೇಕು ಅಂದ್ರೆ ನಮಗೆ ಸದಾಕಾಲ ನೀರು ಬೇಕಾಗುತ್ತೆ. ಅದಕ್ಕೆ ನಾವೇನ್ ಮಾಡಿದ್ವಿ, ಆ ವ್ಯಾಲಿ ಏನಿತ್ತು ಅದನ್ನ ಬಳಸ್ಕೊಂಡು ಅಲ್ಲಲ್ಲೇ ಒಂದು ಕಿರು ಸರೋವರಗಳನ್ನ ನಿರ್ಮಾಣ ಮಾಡೋಣ. ಎಷ್ಟು ಸಾಧ್ಯನೋ ಬಿಗಿನಿಂಗ್ ಆಫ್ ದಿ ವ್ಯಾಲಿಯಿಂದ ಡೌನ್ ಹಿಲ್ ಆಫ್ ದಿ ವ್ಯಾಲಿವರೆಗೂ ಕೂಡ ಒಂದು 5 ಸರೋವರಗಳನ್ನ, ಸೀರೀಸ್ ಆಫ್ ಸರೋವರಗಳನ್ನ ಮಾಡಿದ್ವಿ. ಅದು ಫಸ್ಟ್ ಒಂದ್ ರೀತಿ ರಫ್ ಇದಾಗಿ ಬರೀ ಏನು ನಮ್ಮ ಮಣ್ಣಿನ ಬಂಡ್ಗಳನ್ನ ಕ್ರಿಯೇಟ್ ಮಾಡಿದ್ವಿ. ತದನಂತರ ಅದಕ್ಕೆ ಸ್ಟೋನ್ ಚಿಪ್ಪಿಂಗ್ ಅನ್ನ ಕೊಟ್ಟು ಅದಕ್ಕೆ ಅದ್ಭುತವಾದಂತ ಬ್ಯಾರಿಕೇಡ್ ಕೊಟ್ಟು ಆಮೇಲೆ ನಾವು ಆಕರ್ಷಕವಾದಂತ ಭೂದೃಶ್ಯ ಮಾಡಿದ್ವಿ ನಾವು ಅದಕ್ಕೆ. ಆಮೇಲೆ ಅದೆಲ್ಲ ಫಸ್ಟ್ ನೀರನ್ನ ಸಂಗ್ರಹಣೆ ಮಾಡ್ತಕ್ಕಂಥ ಕಾರ್ಯ ಮುಂದುವರಿತು. ಸುಮಾರು ವಾರ್ಷಿಕ 4 ಕೋಟಿ ಲೀಟರ್ಗಳಿಗೂ ಹೆಚ್ಚು ಈ ಮಳೆ ನೀರಿನ ಸಂಗ್ರಹಣೆ ಆಯ್ತು. ಆವಾಗ ನಮಗೊಂದು ಆಶಾಕಿರಣ ಬಂತು, ನೀರು ಸದಾಕಾಲ ನಮ್ಮಲ್ಲಿ ಇರುತ್ತೆ, ಅದನ್ನ ಮಳೆಗಾಲದಲ್ಲಿ ಓಕೆ, ಮತ್ತೆ ಸಮ್ಮರ್ ನಲ್ಲಿ ಕೂಡ ಅದನ್ನ ಬಳಸ್ಕೋಬಹುದು ಅಂತ ಆಲೋಚನೆ ಬಂತು. ಆಮೇಲೆ ಒಂದು ಪ್ರಾರಂಭಿಕವಾಗಿ ಇದೊಂದು ದೊಡ್ಡ ಗಾರ್ಡನ್ ಆಗಿರೋದ್ರಿಂದ ಇಲ್ಲಿ ಚಾಲೆಂಜ್ ಏನಿದೆ ಅಂತಂದ್ರೆ, ಇಡೀ ಊಟಿ ಒಂದು ವಾತಾವರಣ ನೋಡಿದಾಗ ಬಹಳ ಕಿರಿದಾದಂತ ರಸ್ತೆಗಳು, ಎಲ್ಲೂ ಕೂಡ ನಿಮ್ಗೆ ಪಾರ್ಕಿಂಗ್ ಸಿಗಲ್ಲ. ಇವತ್ತೇನು ಸುಮಾರು 200 ವರ್ಷಗಳ ಇತಿಹಾಸ ಇರತಕ್ಕಂಥ ಊಟಿ ಬಟಾನಿಕಲ್ ಗಾರ್ಡನ್ ಇದೆ, ತಮಿಳುನಾಡು ಸರ್ಕಾರಕ್ಕೆ ಸೇರ್ತಕ್ಕಂಥದ್ದು. ಅಲ್ಲಿ ಕೂಡ ಎಂಟ್ರಿವರೆಗೆ ವೆಹಿಕಲ್ಸ್ ಬರುತ್ತೆ, ಮತ್ತೆ ನಿಮ್ಮನ್ನ ವೆಹಿಕಲ್ಸ್ ಇರಲ್ಲ, ಎಲ್ಲೂ ಕೂಡ ಪಾರ್ಕಿಂಗ್ ಇಲ್ಲ. ಅದಕ್ಕೆ ನಾವು ಇಲ್ಲಿ ಪ್ರವಾಸಿಗರಿಗೆ ಒಂದು ಆಕರ್ಷಣೆ ಮಾಡಬೇಕು ಅಂದ್ರೆ ಅವರಿಗೆ ವ್ಯವಸ್ಥೆ ಬೇಕು. ಅದರಿಂದ 4 ಎಕರೆ 4 ಟೆರೇಸ್ಗಳಲ್ಲಿ ನಾವು ಪಾರ್ಕಿಂಗ್ ವ್ಯವಸ್ಥೆನ ಬಹಳ ಸೈಂಟಿಫಿಕ್ ಆಗಿ ಮಾಡಿದೀವಿ. ಸೂಪರ್ ಸರ್. ಈಗ ಟೋಟಲ್ 38 ಎಕರೆ ಪ್ರದೇಶದಲ್ಲಿ ನೀವು 2019ರಲ್ಲಿ ಗಾರ್ಡನ್ ಇನಾಗ್ರೇಟ್ ಮಾಡಿದಿರಿ. 18ರಲ್ಲಿ. ಈಗ ನಾನು ಸಾಕಷ್ಟು ಸ್ಥಳಗಳನ್ನ ನೋಡಿದೆ. ಇಲ್ಲಿ ವೆರೈಟೀಸ್ ಆಫ್ ಫ್ಲವರ್ಸ್ ಇದೆ. ಆ ಡ್ಯಾನ್ಸಿಂಗ್ ಫ್ಲವರ್ ಇರ್ಬೋದು, ಅದೊಂದು ಬ್ಯೂಟಿಫುಲ್ ಆಗಿರುವಂತಹ ಹೂವು, ಸಾಕಷ್ಟು ಗಿಡಗಳ ಪ್ರಭೇದ ಇರ್ಬೋದು. ಸೊ ಇಲ್ಲಿಗೆ ಬರುವಂತ ಪ್ರವಾಸಿಗರು ಯಾವ ರೀತಿ ಎಂಜಾಯ್ ಮಾಡಬಹುದು, ಏನೆಲ್ಲ ಕಂಡ್ಕೋಬಹುದು ಅಂತ ನೀವು ಹೇಳ್ತೀರಾ, ನಮ್ಮ ಕರ್ನಾಟಕದಿಂದ ಪ್ರವಾಸಿಗರು ಪ್ಲಾನ್ ಮಾಡಿದ್ರೆ? ಖಂಡಿತ. ಈಗ ನೋಡಿ ಮೇಡಮ್, ಒಂದೇನಂದ್ರೆ ಈಗ ನಮ್ಮ ಕರ್ನಾಟಕ ಸಿರಿ ತೋಟಗಾರಿಕೆ ಉದ್ಯಾನವನಕ್ಕೆ ಬಂದ್ರೆ ಸುಮಾರು 30ಕ್ಕೂ ಹೆಚ್ಚು ವೈವಿಧ್ಯಮಯವಾದಂತ ಗಾರ್ಡನ್ಸ್ ಇದೆ. ಈಗ ಟೋಪಿಯರಿ
ಅಂದ್ರೆ ಟೋಪಿಯರಿ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅನ್ ಆರ್ಟ್ ಆಫ್ ಕ್ಲಿಪ್ಪಿಂಗ್ ಅಂಡ್ ಶೇರಿಂಗ್ ಆಫ್ ಫೋಲಿಯೇಜ್ ಶ್ರಬ್ಸ್ ಇಂಟು ಆರ್ನಮೆಂಟಲ್ ಅಥವಾ ಅಬ್ಸ್ಟ್ರಾಕ್ಟ್ ಶೇಪ್. ಒಂದು ಗಿಡಗಳಿಂದ ಅದನ್ನ ಒಂದು ಅನಿಮಲ್ ಶೇಪ್ ಅಥವಾ ಅಬ್ಸ್ಟ್ರಾಕ್ಟ್ ಶೇಪ್ ಅನ್ನ ಮಾಡ್ತಾ ಹೋಗ್ಬೋದು. ಅದು ನಿರಂತರವಾಗಿ ಆ ಶೇಪ್ ಅನ್ನ ಕಾಯ್ದಿರಿಸಿಕೊಂಡಿರ್ತದೆ. ನಮ್ಮಲ್ಲಿ ಇಡೀ ಒಂದು ದೇಶದ ಚಿತ್ರಣವನ್ನು ನೋಡಿದಾಗ ಹ್ಯಾಂಗಿಂಗ್ ಗಾರ್ಡನ್ಸ್ ಆಫ್ ಬಾಂಬೆ, ರಾಮೋಜಿ ರಾವ್ ಸತಿ, ಈ ತರ ಕೆಲವು ಗಾರ್ಡನ್ಸ್ ಮತ್ತೆ ಊಟಿ ಬಟಾನಿಕಲ್ ಗಾರ್ಡನ್ ಈ ಟೋಪಿಯರಿಗೆ ಹೆಚ್ಚು ಆಕರ್ಷಣೆ ಇತ್ತು. ಬಟ್ ಆದ್ರೆ ಈ ಕರ್ನಾಟಕ ಸಿರಿ ತೋಟಗಾರಿಕೆ ಉದ್ಯಾನವನದಲ್ಲಿ ಸುಮಾರು 500ಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ಟೋಪಿಯರಿಗಳಿದೆ. ಅದು ಬಹಳ ದೊಡ್ಡ ಆಕರ್ಷಣೆ. ಯಾಕೆಂದ್ರೆ ಈ ಶೀತವಲಯದಲ್ಲಿ ಬರ್ತಕ್ಕಂಥ ಜೂನಿಫೆರಸ್ಸು, ಕೋನಿಫೆರಸ್ಸು ಈ ತರದ ಪ್ಲಾಂಟ್ಸ್ ಅನ್ನ ಬಳಸ್ಕೊಂಡು ಅದಕ್ಕೆ ಒಂದು ವಿಶೇಷವಾದಂಥ ಶೇಪ್ ಅನ್ನು ಕೊಟ್ಟಿದ್ವಿ. ಅದು ಇಲ್ಲಿ ಬರ್ತಕ್ಕಂಥ ಹೆಂಗೆಳೆಯರಿಗೆ ಮತ್ತೆ ಆಬಾಲವೃದ್ಧಿಯಾಗಿ ಸರ್ವರಿಗೂ ಕೂಡ ಒಂದು ಸೆಲ್ಫಿ ಪಾಯಿಂಟ್ ಆಗಿ ಅದ್ಭುತವಾದಂಥ ಆಕರ್ಷಣೆ ಕೊಡುತ್ತೆ. ತುಂಬಾ ಜನ ರೀಲ್ಸ್ ವಿಡಿಯೋಸ್ ಎಲ್ಲ ತಗೋತಾ ಇದ್ರು, ನಾನು ನೋಡಿ ಖುಷಿಯಿಂದ ಇಲ್ಲಿಗೆ ಬರ್ತಿರುವಂತ ಟೂರಿಸ್ಟ್ ಗಳು. ಹೌದು. ಆಮೇಲೆ ಇಟಾಲಿಯನ್ ಗಾರ್ಡನ್, ಇದು ಏನಂದ್ರೆ ಒಂದು ಮಿಡ್ 15th ಸೆಂಚುರಿನಲ್ಲಿ ರೋಮ್ ನಲ್ಲಿ ಬಂದಂತ ಒಂದು ಪರಿಕಲ್ಪನೆ. ಅದು ಹೇಗೆ ಅಂತಂದ್ರೆ ಒಂದು ಕಂಪ್ಲೀಟ್ ಪ್ಲಾಟ್ಫಾರ್ಮ್ ಇರುತ್ತೆ, ಇನ್ ಬಿಟ್ವೀನ್ ನಾವು ಬೇಕಾದಂತ ಆಕಾರದಲ್ಲಿ ಒಂದು ಪೌಚಸ್ ಮಾಡಿರ್ತೀವಿ. ಅಲ್ಲಿ ಅದ್ಭುತವಾದಂತ ನಮ್ಮ ಫ್ಲವರಿಂಗ್ ಪ್ಲಾಂಟ್ಸು, ಫೋಲಿಯೇಜ್ ಪ್ಲಾಂಟ್ಸು, ಮೆಡಿಸಿನಲ್ ಪ್ಲಾಂಟ್ಸು, ಮತ್ತೆ ಈಗ ಟಚ್ ಅಂಡ್ ಫೀಲ್ ಅಂತ ಹೇಳ್ತೀವಿ. ಗಿಡಗಳ ಹತ್ರಕ್ಕೆ ಹೋಗಿ ಅದನ್ನ ಕ್ರಶ್ ಮಾಡಿದಾಗ ಅದರಿಂದ ಬಹಳ ಆಹ್ಲಾದಕರವಾದಂತ ನಮಗೆ ಸುವಾಸನೆ ಬರುತ್ತೆ. ಅಂತ ಗಿಡಗಳನ್ನ ಬೆಳಿಲಿಕ್ಕೆ ಆ ಕಾನ್ಸೆಪ್ಟ್ ಅನ್ನು ಮಾಡಿ ಒಂದು ಇಟಾಲಿಯನ್ ಗಾರ್ಡನ್ ಮಾಡಿದ್ವಿ. ಆಮೇಲೆ ಮೇಜ್ ಗಾರ್ಡನ್, ಒಂದಷ್ಟು ಜನ ಇಲ್ಲಿ ಬಂದಂತವ್ರಿಗೆ ಒಂದು ಏನಂದ್ರೆ ಒಂದು ವಿಶೇಷವಾದಂತ ಅನುಭವ ನೀಡಬೇಕು ಅಂತವ್ರಿಗೆ ಮೇಜ್ ಗಾರ್ಡನ್ ತುಂಬಾ ಒಂದು 15 ಅಡಿ ಎತ್ತರಕ್ಕೆ ಗಿಡಗಳನ್ನ ಒಂದು ಗೋಡೆ ರೀತಿಯಲ್ಲಿ ಬೆಳೆಸಿ ಅವ್ರ ಒಳಗಡೆ ಎಂಟರ್ ಆಗ್ತಾರೆ, ಹೇಗೆ ಬರಬೇಕು ಅನ್ನೋದೇ ಚಾಲೆಂಜ್ ಆಗುತ್ತೆ ಅಂತ ಒಂದು ಗಾರ್ಡನ್ ಮಾಡಿದ್ವಿ. ಮತ್ತೆ ಒಂದು ಓಪನ್ ಏರ್ ಆಂಫಿ ಥಿಯೇಟರ್ ಕ್ರಿಯೇಟ್ ಮಾಡಿಬಿಟ್ಟು ಒಂದು 10 ರಿಂದ 12 ಎಕರೆ ವಿಶಾಲವಾದಂತ ಹುಲ್ಲು ಹಾಸು. ಅಲ್ಲೇನಂದ್ರೆ ಒಂದು ಜನಗಳ ದೊಡ್ಡ ಗ್ಯಾದರಿಂಗ್, 15 ರಿಂದ 20 ಸಾವಿರ ಜನ ಒಂದೇ ಬಾರಿಗಲ್ಲಿ ಗ್ಯಾದರ್ ಆಗ್ಬೋದು. ಆ ಒಂದು ಆಂಫಿ ಥಿಯೇಟರ್ ಅಲ್ಲಿ ಏನಾದ್ರೂ ಒಂದು ಕಲ್ಚರಲ್ ಪ್ರೋಗ್ರಾಮ್ ಮಾಡಿದ್ರೆ ದಟ್ ಶುಡ್ ಬಿ ವಿಸಿಬಲ್ ಟು ಎವರಿಬಡಿ. ಆ ಕಾನ್ಸೆಪ್ಟ್ ಅಲ್ಲಿ ಒಂದು ವಿಶಾಲವಾದಂತ ಲಾನ್ ಇದೆ. ಆಮೇಲೆ ಅದರ ಮುಂದುವರೆದ ಭಾಗ ಟೀ ಎಸ್ಟೇಟ್. ಇಲ್ಲಿ ಖಾಸಗಿಯಾಗಿ ಸಾಕಷ್ಟು ಟೀ ಎಸ್ಟೇಟ್ ಇದೆ. ನಮ್ಮಲ್ಲಿ ಕೂಡ ಹಿಂದೆ ಒಂದು ಸಣ್ಣ ಭಾಗ ಟೀ ಎಸ್ಟೇಟ್ ಇತ್ತು, ಅದನ್ನ ಉಳಿಸ್ಕೊಂಡು ಅದನ್ನ ಅಚ್ಚುಕಟ್ಟುತನಕ್ಕೆ ತಂದ್ವಿ. ಯಾಕೆಂದ್ರೆ ಇಲ್ಲಿ ಬಂದಂತವ್ರಿಗೆ ಟೀ ಎಸ್ಟೇಟ್ ಕೂಡ ಒಂದು ಮಾದರಿ ಆಗ್ಬೇಕು. ಹೇಗೆ ಈಗ ಅಸ್ಸಾಮು ಬೇರೆ ಕಡೆ ಟೂರಿಸಂ ಹೋದ್ರೆ ಅಲ್ಲಿ ಒಂದು ಡ್ರೆಸ್ ಹಾಕೊಂಡು ಫೋಟೋ ತಗೊಳ್ತಾರೆ, ಅಂತ ಅನುಭವ ಕೂಡ ಇಲ್ಲಿ ಕೊಡಬೇಕು ಅಂತ. ಆಮೇಲೆ ಮುಂದುವರೆದ ಭಾಗ ಆಗಿ ನಾವು ವಿಶೇಷವಾಗಿ ಒಂದು ಟೆಂಪರೇಟ್ ಪ್ಲಾಂಟ್ ಕಲೆಕ್ಷನ್ಸ್. ಈಗ ತಾವೇನಿಲ್ಲಿ ನೋಡ್ತಾ ಇದೀವಿ, ಈಗ ಶೀತವಲಯ, ಈಗ ನಾವು ಅಂದ್ರೆ ಟ್ರಾಪಿಕಲ್ ಅಟ್ಮಾಸ್ಫಿಯರು, ಸಬ್ ಟ್ರಾಪಿಕಲ್ ಅಟ್ಮಾಸ್ಫಿಯರು ಮತ್ತು ಟೆಂಪರೇಟ್ ಅಟ್ಮಾಸ್ಫಿಯರ್ ಇರುತ್ತೆ. ಸೊ ಒಂದೊಂದು ಹವಾಗುಣಕ್ಕೂ ಕೂಡ ತನ್ನದೇ ಆದಂತ ಒಂದು ಹೂಗಳು ಬೆಳೀತವೆ. ಬಿಕಾಸ್ ಅಲ್ಲಿ ಇರ್ತಕ್ಕಂಥ ಉಷ್ಣಾಂಶ ಮತ್ತೆ ಬೇರೆ ವೆದರ್ ಪ್ಯಾರಾಮೀಟರ್ಸ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್. ಇಲ್ಲೇನಂದ್ರೆ ತಂಪಾದ ಹವಾಗುಣ ಮತ್ತು ಆರ್ದ್ರತೆ, ಈ RH ಕೂಡ ಜಾಸ್ತಿ ಇರುತ್ತೆ. ಸೊ ಈ ಒಂದು ಹವಾಗುಣದಲ್ಲಿ ಸಾಕಷ್ಟು ಶೀತವಲಯದ ಹೂಗಳು ಬರ್ತವೆ. ಇಂಥ ಹೂಗಳನ್ನ ನಾವು ಆಕ್ಚುಲಿ ಬೆಂಗಳೂರು ಇರ್ಬೋದು, ನಮ್ಮ ಮೈದಾನ ಪ್ರದೇಶದಲ್ಲಿ ನೋಡ್ಲಿಕ್ಕಾಗಲ್ಲ. ಇದಕ್ಕೆ ಏನ್ ಮಾಡಿದ್ವಿ ಅಂದ್ರೆ ಯಾಕೆಂದ್ರೆ ಇಲ್ಲಿ ವರ್ಷ ಪೂರ್ತಿ ಜನಗಳು ಬರ್ತಾರೆ. ಅದರಲ್ಲೂ ವಿಶೇಷವಾಗಿ ಸಮ್ಮರ್ ನಲ್ಲಿ ಪೀಕು ಮತ್ತೆ ನಮ್ಮ ದಸರಾ ನಡೀತಕ್ಕಂಥ ಸಂದರ್ಭದಲ್ಲಿ ಒಂದು ಸೆಕೆಂಡ್ ಪೀಕ್ ಇರುತ್ತೆ. ಬಂದಂತವ್ರಿಗೆ ಗಾರ್ಡನ್ ನೋಡ್ತಾರೆ. ಈಗ ಅಲ್ಲಿ ಸಣ್ಣ ಪ್ರಮಾಣದಲ್ಲಿ ಹೂಗಳಿರುತ್ತೆ, ಬಟ್ ಆದ್ರೆ ಒಂದು ಕಡೆ ಒಂದು ಫ್ಲವರ್ ಪೆರೆಟ್ ಟೈಪು 365 ಡೇಸು ಹೂಗಳ ಒಂದು ಕಲೆಕ್ಷನ್ ಮತ್ತು ಸಂಗ್ರಹ ಇರಬೇಕು ಅಂತ ಆ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಇಲ್ಲಿ ಒಂದು ಪಾಲಿಹೌಸ್ ಮಾದರಿನಲ್ಲಿ ಸುಮಾರು 1.5 ಎಕರೆ ಪ್ರದೇಶದಲ್ಲಿ ಒಂದು ಅದ್ಭುತವಾದಂತ ಒಂದು ಫ್ಲವರ್ ಎಕ್ಸಿಬಿಷನ್ ನ ಮಾಡಿದೀವಿ. ಇದೆಲ್ಲ ಏನಂದ್ರೆ ಒಂದು ಶಾಶ್ವತವಾದಂತ ಗಿಡಗಳು. ಈಗ ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದನ್ನ ಫೂಶಿಯಾ ಅಂತ ಕರಿತೀವಿ. ಇದನ್ನ ಸಾಮಾನ್ಯವಾಗಿ ಡ್ಯಾನ್ಸಿಂಗ್ ಗರ್ಲ್ ಅಂತ ಕರಿತೀವಿ. ಈಗ ತಾವು ನೋಡ್ತೀರಿ, ಇದರಲ್ಲಿ ಸುಮಾರು ಒಂದು 10 ರಿಂದ 15 ವರ್ಣಗಳಿದೆ, ಗಾತ್ರಗಳಿದೆ. ಅದೇ ರೀತಿ ಇಲ್ಲಿಗೆ ಕೆಮಿಲಿಯಾ ಅಂತ ಹೇಳಿ, ಅದು ಕೂಡ ಶೀತವಲಯದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ಇಲ್ಲೆಲ್ಲ ನಮ್ಮ ಪ್ರತಿಯೊಂದು ಪಿಲ್ಲರ್ಗೂ ಕೂಡ ವಿಸ್ಟೀರಿಯಾ ಅಂತಕ್ಕಂಥ ಕ್ಲೈಬರ್ ಇಂದ ಮಾಡಿದೀವಿ. ಇದೆಲ್ಲ ನಾವು ಪಾಶ್ಚಿಮಾತ್ಯ ದೇಶಗಳಲ್ಲಿ ಟೆಂಪರೇಟ್ ವೆದರ್ ಅಲ್ಲಿ ನೋಡ್ತೀವಿ. ಆಮೇಲೆ ಅಟ್ರಾಕ್ಟಿವ್ ಕಲರ್ಸ್ ಸರ್, ಒಂದೊಂದು ಕಲರ್ ಒಂದೊಂದು ಬಣ್ಣ ಕೂಡ ಎಷ್ಟು ಡಿಫ್ರೆಂಟ್ ಆಗಿದೆ, ತುಂಬಾ ಅಟ್ರಾಕ್ಟಿವ್ ಆಗಿದೆ ಈ ಕಲರ್ಸ್ ಆಕ್ಚುಲಿ. ಮತ್ತೆ ನೋಡಿ, ಈಗ ನೀವು ಇಂಪೇಷನ್ಸ್ ಮತ್ತೆ ಜೆರೇನಿಯಂ ಅಲ್ಲೇ ನಾವು ನೋಡ್ತೇವೆ. ಇಲ್ಲಿರ್ತಕ್ಕಂಥ ಸುಮಾರು 100ಕ್ಕೂ ಹೆಚ್ಚು ವೈವಿಧ್ಯಮಯವಾದಂತ ಶೀತವಲಯದ ಹೂಗಳಿದೆ. ಅದರಲ್ಲಿ ಸೈಕ್ಲೋಮಿನ್ ಅಂತಕ್ಕಂಥದ್ದು, ಮತ್ತೆ ಇಲ್ಲಿ ನೋಡ್ತಾ ಇರ್ತಕ್ಕಂಥ ನಾವೆಲ್ಲ ಜೆರೇನಿಯಂ ಅಂತೇಳಿ, ಇದು ಒಂದು ಪೆರಿನಿಯಲ್ ಪ್ಲಾಂಟ್. ಇದರೊಳಗೆ ಸುಮಾರು 10 ರಿಂದ 15 ಕಲರ್ ಶೇಡ್ಸ್ ಇದೆ. ಬಹಳ ಒಂದು. ಆಮೇಲೆ ಇನ್ನೊಂದೇನಂದ್ರೆ ಈ ಟೆಂಪರೇಟ್ ವೆದರ್ ಅಲ್ಲಿ ನಮಗೆ ಈ ಪಿಗ್ಮೆಂಟೇಶನ್ ತುಂಬಾ ಚೆನ್ನಾಗಿರುತ್ತೆ. ಈ ಜೆರೇನಿಯಂ ಕ್ಯಾನ್ ಬಿ ಗ್ರೋನ್ ಇನ್ ಬ್ಯಾಂಗ್ಳೂರ್ ಆಲ್ಸೋ, ಬಟ್ ಆದ್ರೆ ಒಂದು ಡಲ್ನೆಸ್ ಬರುತ್ತೆ. ಆದ್ರೆ ಈ ಒಂದು ಶೀತ ವಲಯದಲ್ಲಿ ನಮಗೆ ಬಹಳಷ್ಟು ಬ್ರೈಟ್ ಕಲರ್ಸ್ ಬರುತ್ತೆ. ಆಮೇಲೆ ತಾಜಾತನದಿಂದ ಇರುತ್ತೆ. ಆಮೇಲೆ ಡೇಲಿಯಾಸ್ ಇರ್ಬೋದು, ಆಮೇಲೆ ಟ್ಯೂಬ್ರಸ್ ರೂಟೆಡ್ ಬೆಗೋನಿಯಾಸ್, ದೊಡ್ಡ ದೊಡ್ಡ ಗಾತ್ರದ ಫ್ಲವರ್ಸ್ ಗಳು. ಆ ರೀತಿ ಸುಮಾರು 100ಕ್ಕೂ ಹೆಚ್ಚು ವೈವಿಧ್ಯಮಯವಾದಂತಹ ಹೂಗಳನ್ನ ಮತ್ತು ಎಲೆ ಜಾತಿಯ ಗಿಡಗಳನ್ನ ಈ ನಿರಂತರವಾಗಿ ಇಲ್ಲಿ ಪ್ರದರ್ಶನ ಮಾಡ್ತಕ್ಕಂಥದ್ದು. ಆಮೇಲೆ ಒಂದು ವಿಶೇಷ ಅಂತಂದ್ರೆ, ನಾವು ಈ ಹೂಗಳನ್ನ ಕೇವಲ ಊಟಿ ವೆದರ್ ಜೊತೆಗೆ ಇದು ನಮ್ಮ ದೇಶದಲ್ಲಿ ಬೇರೆ ಎಲ್ಲೆಲ್ಲಿ ಈ ತರ ಊಟಿ ವೆದರ್ ಇದೆ, ಈಗ ನಾರ್ತ್ ಈಸ್ಟ್ ಹೋದ್ರೆ ಸಿಕ್ಕಿಂ ಇರ್ಬೋದು, ನಮಗೆ ಡಾರ್ಜಿಲಿಂಗ್ ಇರ್ಬೋದು, ಅಲ್ಲಿ ಕೂಡ ಈ ತರದ ವಾತಾವರಣ ಇದೆ. ಅಲ್ಲಿ ಸಿಂಬಿಡಿಯಂ ಆರ್ಕಿಡ್ಸ್ ಅಂತೇಳಿ, ಈಗ ಆರ್ಕಿಡ್ ನಲ್ಲಿ ಹಲವಾರು ಜಾತಿ ಇದೆ, ನಾವೆಲ್ಲ ನೋಡ್ತಾ ಇರ್ತೀವಿ. ಕ್ಯಾಟ್ಲಿಯಾಸು, ಡೆಂಡ್ರೋಬಿಯಮ್ಸು, ಇವೆಲ್ಲ. ಸಿಂಬಿಡಿಯಂ ಏನಂದ್ರೆ ಹೈ ಆಲ್ಟಿಟ್ಯೂಡ್ ಅಲ್ಲಿ ಬರ್ತಕ್ಕಂಥದ್ದು. ಈಗ ನಮ್ಮ ಊಟಿ ಇಲ್ಲಿನ ಒಂದು ವಾತಾವರಣ ಅಂದ್ರೆ ಇದು 7,600 ಫೀಟ್ ಎಬೋ ಮೀನ್ ಸಿ ಲೆವೆಲ್, ಇಷ್ಟು ಎತ್ತರದಲ್ಲಿ ಇರ್ತಕ್ಕಂಥ ಒಂದು ಗಿರಿಧಾಮ.
ನಾವು ಡಾರ್ಜಿಲಿಂಗ್ ಇಂದ ಏನ್ ಮಾಡಿದ್ವಿ, ಅಲ್ಲಿಂದ ಒಂದು ಸಿಂಬಿಡಿ ಮಾರ್ಕೆಟ್ಸ್ ನ ಫಾರ್ ದಿ ಫಸ್ಟ್ ಟೈಮ್ ತಂದ್ವಿ. Okay. ಫ್ಲವರ್ ಶೋಗೆ ಅಂತ ತಂದದನ್ನ ಹ್ಮ್. ಉಳಿದಂತ ಗಿಡಗಳನ್ನ ಇಲ್ಲಿ ಕಳಿಸ್ಕೊಟ್ವಿ, ನೋಡೋಣ ಲೇಟೆಸ್ಟ್ ಟೆಸ್ಟ್ ಅಂತ. ಹ್ಮ್. ಅದು ಬಹಳ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿ ನಮಗೆ ಹೂಗಳು ಬರ್ತಾ ಇದೆ. ಅವ್ರು ಆಕ್ಚುಲಿ ಹಿಂದೆ ಹ್ಮ್. ಎಲ್ಲವನ್ನು ಕೂಡ ದೊಡ್ಡ ದೊಡ್ಡ ಪಾಟ್ಗಳಲ್ಲಿ ಇಟ್ಟಿದ್ದಾರೆ. ಹ್ಮ್. ಅದು ಈ ವಿಂಟರ್ ಸೀಸನ್ಗೆ ತುಂಬಾ ವಿಶೇಷವಾದಂತ ಸ್ಪೈಕ್ಸ್ ಕೊಡುತ್ತೆ. ಒಂದೊಂದು ಆಲ್ಮೋಸ್ಟ್ ಅರ್ಧ ಮೀಟರ್ ಉದ್ದದ ವೈವಿಧ್ಯಮಯವಾದಂತ ವರ್ಣಮಯವಾದಂತ ಹೂಗಳು ಬರುತ್ತೆ. ಓಕೆ. ಅದು ಒಂದು ಕಮರ್ಷಿಯಲ್ ಕಟ್ ಫ್ಲವರ್ ಆಗಿ ಬೇರೆ ದೇಶಗಳಲ್ಲಿ ನಮ್ಮಲ್ಲಿ ಬಳಸ್ತಾರೆ ಅದನ್ನ. ಅಂತ ಒಂದು ಪ್ರತಿ ವರ್ಷ ಒಂದು ಹೊಸ ಹೊಸ ಅಡಿಷನ್ಸ್ ಕೂಡ ನಾವು ಮಾಡ್ತಾ ಇದೀವಿ. ಓಕೆ. ಸೊ ಹೀಗೆ ಇದು ಒಂದು ಫ್ಲವರ್ ಪೆರೇಡ್. ಹ್ಮ್. ಆಮೇಲೆ ಅದರ ಜೊತೆಗೆ ಇಲ್ಲಿ ನೀಲ್ಗಿರೀಸ್ ಅಲ್ಲಿ ನಮಗೆ ಸಾಕಷ್ಟು ಈ ಕುರಿಗಳು ನೋಡ್ತೀವಿ. ನೀಲ್ಗಿರೀಸ್ ಕುರಿಗಳು ಅಂತಂದ್ರೆ ಇಲ್ಲಿ ಸ್ಯಾಂಡಿನೋ ಅಂತಕ್ಕಂಥ ತಳಿ, ಅದನ್ನು ಕೂಡ ಬಹುಕಾಲದವರೆಗೆ ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ವಿ. ಓಕೆ. ಒಂದ್ 20-30 ಕುರಿಗಳನ್ನ ಮಾಡಿದಾಗ ಒಂಥರ ಇಕೋ ಟೂರಿಸಂ ಟೈಪ್ ಬಂದಂತ ಮಕ್ಕಳಿಗೆ ಸರ್ವರ್ಗೂ ಕೂಡ ಕುರಿಗಳ ಜೊತೆ ಅದನ್ನ ಮರಿಗಳು ನೋಡಿ ಫೋಟೋ ತೆಗೆಸ್ಕೊಳ್ತಕ್ಕಂಥದ್ದು, ಹಾಗೆ ಅದರದ್ದು ಕೂಡ ಒಂದು ಪ್ಲಾನ್ ಮಾಡಿದೀವಿ. ಓಕೆ. ಆಮೇಲೆ ವಿಶೇಷವಾಗಿ ಮುಂದುವರೆದು ಏನು ಒಂದು ನಮ್ಮ ಈಗಾಗಲೇ ಹೇಳಿದಾಗೆ ಕ್ಯಾಕ್ಟೈ ಸಂಗ್ರಹ ಇರ್ಬೋದು, ಅದನ್ನ ಬೇರೆ ಇನ್ನೊಂದು ಪ್ರತ್ಯೇಕವಾದಂತ ಗಾರ್ಡನ್ ಅಲ್ಲಿ ಮಾಡಿದೀವಿ. ಆಮೇಲೆ ಒಂದು ಇಂಗ್ಲಿಷ್ ಗಾರ್ಡನ್ ಅಂತಕ್ಕಂಥದ್ದು, ಆಮೇಲೆ ಎಲ್ಲಾ ಒಂದು ನಮ್ಮ ರಾಜ್ಯಗಳ ಎಂಬ್ಲಮ್ ಅನ್ನ ಒಂದ್ ಕಡೆ ತರಬೇಕು ಅಂತ. ಸೊ ಈ ರೀತಿ ಒಟ್ಟಾರೆ ಪರಿಕಲ್ಪನೆಯನ್ನ ಇಟ್ಕೊಂಡು ನಾವು ಮಾಡ್ತಾ ಇದೀವಿ. ಮತ್ತೆ ಇದನ್ನ 2018ರಲ್ಲಿ ಅಂದಿನ ತೋಟಗಾರಿಕೆ ಸಚಿವರಾಗಿದ್ದಂತ ಎಸ್ ಮಲ್ಲಿಕಾರ್ಜುನ್ ಅವರ ಅಮೃತ ಹಸ್ತದಿಂದ ಇದು ಉದ್ಘಾಟನೆ ಆಯಿತು. ಓಕೆ. ಸೊ ಇಂದಿಗೆ ಸುಮಾರು 7 ವರ್ಷಗಳ ಸಂದಿದೆ. ಈಗ ಇನ್ನೊಂದಷ್ಟು ಹೊಸ ಸುಮಾರು ಎಷ್ಟು ಪ್ರವಾಸಿಗರು ಬಂದಿದ್ದಾರೆ ಸರ್ ಈ 7 ವರ್ಷದಲ್ಲಿ? ಅದೇ ಈಗ ಸರಾಸರಿ ನಮಗೆ 5ರಿಂದ 6 ಲಕ್ಷ ಜನ ಪ್ರವಾಸಿಗರು ಬರ್ತಾರೆ. ಬಟ್ ಈ ವರ್ಷದಿಂದ ನಮಗೆ ಸುಮಾರು 8ರಿಂದ 10 ಲಕ್ಷ ಜನ ಬರ್ಬೋದು ಅಂತಕ್ಕಂಥದ್ದು ನಿರೀಕ್ಷೆ ಮೇಡಮ್. ಓಕೆ. ಈಗ 2 ಅಲ್ಲಿ ಒಂದು ತೂಗು ಸೇತುವೆ ಸಸ್ಪೆನ್ಷನ್ ಬ್ರಿಡ್ಜ್ ಅನ್ನ ನಿರ್ಮಾಣ ಮಾಡಿದ್ರು. ನೋಡಿದೆ ಸರ್ ನಾನು ಅದನ್ನ, ಹೌದು. ಚೆನ್ನಾಗಿದೆ. ಅದು ಬಹಳ ಆಕರ್ಷಕವಾಗಿದೆ, ಭೂಮಿಯಿಂದ 100 ಅಡಿ ಎತ್ತರದಲ್ಲಿ. ಇನ್ನೊಂದು ನಮ್ದು ಮ್ಯೂಸಿಕಲ್ ಫೌಂಟೇನ್, ಅದು ದುಬೈ ಮಿರಾಕಲ್ ಗಾರ್ಡನ್ಸ್ ಮಾದರಿನಲ್ಲಿ ಅದೊಂದು ನಿರ್ಮಾಣ ಆಗಿದೆ. ಅದು ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಏನು ಉದ್ಘಾಟನೆ ಆಗ್ಬೇಕು, ಅದಕ್ಕೆ ನಾವು ವೇಟ್ ಮಾಡ್ತಾ ಇದ್ದೀವಿ. ಓಕೆ ಸರ್. ಹಾಗೇನೆ ಇಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ. ನಾನು ನೋಡಿದೆ ಅಕಾಮಿಡೇಷನ್ಸ್ ಬಗ್ಗೆ ಕೆಲವರು ಕೇಳಬಹುದು, ಇಲ್ಲ ಅಕಾಮಿಡೇಷನ್ಸ್ ವ್ಯವಸ್ಥೆ ಇದೆಯಾ, ನಾವು ಉಳ್ಕೋಬೇಕು ಅಂತಂದ್ರೆ KSTDs ಕಾಟೇಜಸ್ ಕೂಡ ಇದೆ, ಅದ್ರ ಬಗ್ಗೆ ಹೇಳಿ. ಜೊತೆಗೆ ಈಕೋ ಫ್ರೆಂಡ್ಲಿ ವೆಹಿಕಲ್ಸ್ ಕೂಡ ನೋಡಿದ್ವಿ ನಾವು. ಈಗ ವಯಸ್ಸಾಗಿರೋರು ಕಂಪ್ಲೀಟ್ ಗಾರ್ಡನ್ ಅನ್ನ ಸುತ್ತ ಹಾಕೋದಕ್ಕೆ, ನಡೆಯೋದಕ್ಕೆ ಕಷ್ಟ ಇರುವಂತವ್ರಿಗೆ ಯಾವ ತರ ಫೆಸಿಲಿಟೀಸ್ ಇದೆ? ಅಂದ್ರೆ ಇಲ್ಲಿಗೆ ಬರ್ತಕ್ಕಂಥವ್ರಿಗೆ ಊಟಿ ನಿಮ್ಗೆ ಟೂರಿಸ್ಟ್ ಹಬ್ ಆಗಿರೋದ್ರಿಂದ ಇಡೀ ಊಟಿನಲ್ಲಿ ಸಾಕಷ್ಟು ವೈವಿಧ್ಯಮಯವಾದಂತ ಮತ್ತೆ ಏನೋ ಒಂದು ಹೈ ಕ್ಲಾಸ್ ಇಂದ ಹಿಡಿದು ಮಿಡ್ಲ್ ಕ್ಲಾಸ್ ವರೆಗೂ ಕೂಡ ಸಾಕಷ್ಟು ಅಕಾಮಿಡೇಷನ್ಗೆ ಹೋಟೆಲ್ಗಳಿದೆ, ಖಾಸಗಿ ರೆಸಾರ್ಟ್ಗಳಿದೆ. ಅದರ ಜೊತೆಗೆ ನಮ್ಮ ಏನು ಕರ್ನಾಟಕ ಸಿರಿ ತೋಟಗಾರಿಕೆ ಉದ್ಯಾನವನದ ವ್ಯಾಪ್ತಿನಲ್ಲೇ ನಮ್ಮ ಪ್ರವಾಸೋದ್ಯಮ ಇಲಾಖೆ KSTDC ಇದರೊಳಗೆ 2 ಕಾಟೇಜ್ಗಳಿದೆ. ಅದರಲ್ಲಿ ಸುಮಾರು 25 ರೂಮ್ ವ್ಯವಸ್ಥೆ ಇದೆ. ಅದರ ಜೊತೆಗೆ ಇತ್ತೀಚೆಗೆ ಅವರು ಒಂದು 6ರಿಂದ 7 ವುಡನ್ ಕಾಟೇಜಸ್ ಕೂಡ ಮಾಡಿದ್ದಾರೆ. ಸೊ ಅಲ್ಲಿ ಊಟದ ವ್ಯವಸ್ಥೆ ಇರ್ಬೋದು. ಮೊದಲೇನಂದ್ರೆ ಇಲ್ಲಿಗೆ ಬರ್ತಕ್ಕಂಥವ್ರಿಗೆ ಒಂದು ಅವ್ರಿಗೆ ಬೇಕಾದಂತ ರಿಫ್ರೆಶ್ಮೆಂಟ್ ಗೆ ಸಮಸ್ಯೆ ಇತ್ತು. ಈಗ KSTDC ಇಂದ ಒಂದು ಔಟ್ಲೆಟ್ ಇದೆ, ಅಲ್ಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಲಂಚು ಇದಕ್ಕೆಲ್ಲ ವ್ಯವಸ್ಥೆ ಇದೆ. ಜೊತೆಗೆ ಉಳ್ಕೊಳ್ಳಿ ಕೂಡ ಇಲ್ಲಿ ವ್ಯವಸ್ಥೆ ಇದೆ. ಮತ್ತೆ ಅದರ ಜೊತೆಗೆ ಅನತಿ ದೂರದಲ್ಲಿ ಸಾಕಷ್ಟು ಅಕಾಮಿಡೇಷನ್ ಸೆಂಟರ್ಸ್ ಕೂಡ ಇಲ್ಲಿ ಇದೆ ಮೇಡಮ್. ಓಕೆ ಸರ್. ಹಾಗೇನೆ ಈಗ ನೀವು ಹೇಳಿದ್ರಿ ದಸರಾ ಸಂದರ್ಭದಲ್ಲಿ ಹೆಚ್ಚು ಪ್ರವಾಸಿಗರು ಬರ್ತಾರೆ, ಅಕ್ಟೋಬರ್ ಸಂದರ್ಭದಲ್ಲಿ ಅಂತ, ಸಮ್ಮರ್ ಅಲ್ಲಿ ಪೀಕ್ ಅಲ್ಲಿ ಇರ್ತಾರೆ ಅಂತ ಅಂದ್ಬಿಟ್ಟು. ನಾನು ಆಗ್ಲೇ ಹೇಳಿದಾಗೆ ಸಾಕಷ್ಟು ಜನಕ್ಕೆ ನಮ್ಮ ಬೆಂಗಳೂರವ್ರಿಗಾಗಿರ್ಬೋದು, ಕರ್ನಾಟಕದ ಬೇರೆ ಭಾಗದವ್ರಿಗೆ ಇಂಥ ಒಂದು ಅದ್ಭುತ ಗಾರ್ಡನ್ ನಮ್ಮ ಸ್ಟೇಟ್ ಇದೆ ಅಂತ ಗೊತ್ತಿಲ್ಲ. ಸೊ ಹೇಗೆ ಎಲ್ರಿಗೂ ನೀವು ಇದನ್ನ ಅಂದ್ರೆ ಪಬ್ಲಿಸಿಟಿ ಕೊಡೋ ವಿಚಾರ ಆಗಿರಬಹುದು, ಜನಕ್ಕೆ ತಿಳಿಸೋ ವಿಚಾರದಲ್ಲಾಗಿರಬಹುದು, ಸೊ ಇನ್ನು ಏನ್ ಬೇಕಾಗತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಇಲ್ಲಿ ಬರ್ತಕ್ಕಂಥ ಈಗ ಆಕ್ಚುಲಿ ಒಂದು ನಮ್ಮ ನ್ಯಾಚುರಲ್ ಟೆರೇನ್ ಇದೆ, ಅದು ಮತ್ತೆ ಹುಬ್ಬು ದಿಣ್ಣೆಗಳಿದೆ, ತಗ್ಗು ಪ್ರದೇಶಗಳಿದೆ. ಇಲ್ಲಿ ಓಡಾಡ್ತಕ್ಕಂಥದ್ದು ಸ್ವಲ್ಪ ಹಿರಿಯರಿಗೆಲ್ಲ ಕಷ್ಟ ಆಗ್ತದೆ. ಅದರಿಂದ ನಾವು ಈಗ ಒಂದು 10 ಈಕೋ ವೆಹಿಕಲ್ಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ವಿ. ಸೊ ಪ್ರವಾಸಿಗರು ನಡೆದು ಓಡಾಡಬಹುದು, ಅದ್ರ ಜೊತೆಗೆ ಈಕೋ ವೆಹಿಕಲ್ ಕೂಡ ಒಂದು ಪ್ರದರ್ಶನ ಮಾಡಬಹುದು. ಅದರ ಜೊತೆಗೆ ತಾವು ಹೇಳಿದಂಗೆ ಏನು ನಮ್ಮ ಮಹಾರಾಜರು ಕೊಟ್ಟಂತ ಕೊಡುಗೆ ಈ ಒಂದು ಪ್ರದೇಶ ಆಗಿದೆ, ಇದನ್ನ ಹೆಚ್ಚು ಆಕರ್ಷಣೀಯವಾಗಿ ಮಾಡಬೇಕು ಅಂತಕ್ಕಂಥ ದೃಷ್ಟಿನಲ್ಲಿ ಈಗ ಒಂದು ಕರ್ನಾಟಕ ಸಿರಿ ತೋಟಗಾರಿಕೆ ಉದ್ಯಾನವನ ಅಂತೇಳಿ ನಾವು ನಾಮಕರಣ ಮಾಡೋದ್ರ ಮೂಲಕ ನಮ್ಮ ಏನು ಕನ್ನಡದ ಮತ್ತು ಕರ್ನಾಟಕದ ಅಸ್ಮಿತೆಯನ್ನ ನಮ್ಮ ಹೊರ ರಾಜ್ಯದಲ್ಲೂ ಕೂಡ, ಯಾಕೆಂದ್ರೆ ಇಡೀ ಭಾರತದ ಒಂದು ಚಿತ್ರಣವನ್ನು ತೆಗೆದುಕೊಳ್ಳೋದಾದ್ರೆ ಒಂದು ಇಂಟರ್ಸ್ಟೇಟ್ ಗಾರ್ಡನ್ ಇರ್ತಕ್ಕಂಥದ್ದು ಕರ್ನಾಟಕಕ್ಕೆ ಮಾತ್ರ. ಅದು ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಕರ್ನಾಟಕ ಸಿರಿ ತೋಟಗಾರಿಕೆ ಉದ್ಯಾನವನ. ಅದನ್ನ ಹೆಚ್ಚು ಪ್ರಚಲಿತ ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ನಮ್ಮ ಕರ್ನಾಟಕದ ಟೂರಿಸಮು ಮತ್ತೆ ಏನು ಊಟಿ ಟೂರಿಸಂ ಇದೆ ಅವ್ರ ಜೊತೆ ನಾವೆಲ್ಲರೂ ಕೂಡ ಡಿಸ್ಕಸ್ ಮಾಡಿ ಏನು ಊಟಿಗೆ ಒಂದು ಇದು ಏನು ವಿಸಿಟಿಂಗ್ ಡಿಸ್ಟೆನ್ಸ್ ಏನೇನಿದೆ ಅದರ ಒಂದು ಭಾಗವಾಗಿ ಇವತ್ತು ಕರ್ನಾಟಕ ಸಿರಿ ತೋಟಗಾರಿಕೆ ಉದ್ಯಾನವನ್ನು ಕೂಡ ಸೇರ್ಕೊಂಡಿದೆ. ಹಂಗಾಗಿ ಪ್ರಮುಖವಾಗಿ ಇಲ್ಲಿಗೆ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ಈ ಒಂದು ಊಟಿ 3 ರಾಜ್ಯದ ಹೆಬ್ಬಾಗಿಲಾಗಿದೆ. ಸೊ ಅಲ್ಲಿಗೆ ಬರ್ತಕ್ಕಂಥವ್ರ ಸಂಖ್ಯೆ, ಕೇರಳದಿಂದ ಬರ್ತಕ್ಕಂಥವ್ರ ಸಂಖ್ಯೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಮತ್ತೆ ಅದರ ಜೊತೆಗೆ ತಮಗೆ ಗೊತ್ತಿರುವ ಹಾಗೆ ದೇಶ ಮತ್ತು ಬೇರೆ ಬೇರೆ ದೇಶಗಳಿಂದನೂ ಕೂಡ ಜನ ಬರ್ತಾರೆ ಇಲ್ಲಿಗೆ. ಸೊ ಅವರೆಲ್ಲರಿಗೂ ಕೂಡ ಒಂದು ಈಗ ಆಲ್ರೆಡಿ ಟೂರಿಸ್ಟ್ ಮ್ಯಾಪಲ್ಲಿ ಇದೆ. ಮತ್ತು ಈಗ ಇತ್ತೀಚಿನ ಒಂದು 4-5 ವರ್ಷಗಳಿಂದ
ಕರ್ನಾಟಕ ಇದನ್ನ ಆಕ್ಚುಲಿ ಒಂದು ಪಾಪ್ಯುಲರ್ಲಿ ಕರ್ನಾಟಕ ಗಾರ್ಡನ್ ಅಂತಾನೆ ಕರೀತಾರೆ. ಓಕೆ. ಸೊ ಇಲ್ಲಿ ಇರ್ತಕ್ಕಂಥ ಎಲ್ಲ ಲೋಕಲೈಟ್ಸು, ಎಲ್ಲ ಟೂರಿಸಮ್ ಏನು ಇನ್ಫ್ರಾಸ್ಟ್ರಕ್ಚರ್ ಇದೆ ಅದ್ರ ಮುಖಾಂತರ ಬಂದ ತಕ್ಷಣ ಎಲ್ಲ ಟೂರಿಸ್ಟ್ಗೂ ಕೂಡ ಇದೊಂದು ಭಾಗ ಇದೆ ಅಂತ. ಹಂಗಾಗಿ ಬಹಳ ಗಣನೀಯವಾಗಿ ಮೊದಲು ಬಹಳ ಬೆರಳೆಣಿಕೆಯಷ್ಟು 100ರಷ್ಟು ಬರ್ತಾ ಇದ್ದಂಥದ್ದು ವಾರ್ಷಿಕ 5 ಲಕ್ಷ ಜನ ಬಂದಿದ್ದಾರೆ. ಈಗ ನೆಕ್ಸ್ಟ್ ನಾವೀಗಾಗಲೇ ಸಾಕಷ್ಟು ಪಬ್ಲಿಸಿಟಿಯನ್ನು ಕೊಟ್ಟಿದ್ದೀವಿ. ಮತ್ತೆ ಅಲ್ಲಲ್ಲೇ ಏನು ದ್ವಾರಗಳಿದೆ ಅಂತ ಕಡೆ ಕರ್ನಾಟಕ ಸಿರಿ ತೋಟಗಾರಿಕೆ ಉದ್ಯಾನವನದ ಬಗ್ಗೆ ಮಾಹಿತಿನ ಕೊಡ್ತಕ್ಕಂಥ ಪ್ರಯತ್ನ ಕೂಡ ಮಾಡ್ತಾ ಇದೀವಿ. ಅದರಿಂದ ಬಹುಶಃ ಇನ್ನು ನಿಯರ್ ಫ್ಯೂಚರ್ ಅಲ್ಲಿ ಇದು ಬಹಳ ದೊಡ್ಡ ಹೆಸರನ್ನ ಪಡೆದುಕೊಳ್ಳುತ್ತೆ. ಮತ್ತೆ ಜೊತೆಗೆ ಊಟಿಗೆ ಬಂತು ಅಂದ್ರೆ ಇದು ಅವರ ಒಂದು ಸಂದರ್ಶನದ ಭಾಗ ಆಗುತ್ತೆ. ಸರ್, ನಿಮ್ಮ ಮುಂದಿನ ಅಡ್ವೆಂಚರ್ಸ್ ಏನೇನಿದೆ ಇಲ್ಲಿ ಮಾಡಬೇಕು ಅಂತಿರೋದು ಅದೆಲ್ಲದಕ್ಕೂ ಆಲ್ ದಿ ಬೆಸ್ಟ್. ಇನ್ಫ್ಯಾಕ್ಟ್ ಈ ಪ್ರತಿಯೊಂದು ಕಾರ್ನರ್ ಅಲ್ಲೂ ನಿಮ್ಮ ಪರಿಶ್ರಮ ಕಾಣಿಸ್ತಾ ಇದೆ. ಇದೊಂದು ಸುಂದರ ಅನುಭವ ಕೊಡುವಂತ ಗಾರ್ಡನ್ ಅನ್ನೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಸಾಕಷ್ಟು ಇನ್ಫಾರ್ಮೇಶನ್ ವೀಕ್ಷಕರು ಕೊಟ್ಟಿದ್ದೀರಾ ನೀವು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಮಯಕ್ಕಾಗಿ. ಧನ್ಯವಾದಗಳು. ನೋಡಿದ್ರಲ್ಲ, ನೀವು ಊಟಿಗೆ ಭೇಟಿ ಕೊಟ್ರೆ ಡೆಫಿನೆಟ್ಲಿ ನಮ್ಮ ಕರ್ನಾಟಕ ಗಾರ್ಡನ್ಗೆ ಬರಲೇಬೇಕು. ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಗಾರ್ಡನ್ ಇದು. ಇಲ್ಲಿ ಬಂದ್ರೆ ಡೆಫಿನೆಟ್ಲಿ ನೀವು ತುಂಬಾನೇ ಎಂಜಾಯ್ ಮಾಡಬಹುದು. ಒಂದು ಆಹ್ಲಾದಕರ ವಾತಾವರಣ ಇದೆ, ಸಾಕಷ್ಟು ಪ್ರಭೇದದ ಸಸ್ಯಗಳು, ಹೂಗಳು, ಬ್ರಿಡ್ಜ್ ಇದೆ, ಮ್ಯೂಸಿಕಲ್ ಫೌಂಟೇನ್ ಕೂಡ ಇನಾಗ್ರೇಟ್ ಆಗುತ್ತೆ. ಸೊ ಒಂದು ಒಳ್ಳೆ ಅನುಭವವನ್ನ ಪಡ್ಕೊಂಡು ನೀವು ವಾಪಸ್ ನಿಮ್ಮ ಊರಿಗೆ ತೆರಳಬಹುದು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ರು ವಿಶೇಷ ಅತಿಥಿ ನಮ್ಮ ಜೊತೆ ಇರ್ತಾರೆ. ಅಲ್ಲಿವರೆಗೂ ನಮಸ್ಕಾರ.